ಶಾಂತಿ ಶಾಂತಿ ಶಾಂತಿ. ಬರಮ್ಮ ಗುರು ಸೇವೆ ಮಾಡುವ ನಿತ್ಯ ಭೂರಿ ಬ್ರಹ್ಮಾನಂದ ಒಂದೋವ. ಬರಮ್ಮ ಗುರು ಸೇವೆ ಮಾಡುವ ಎಂದಿಗಾದರೂ ಸಾವು ತಪ್ಪಾದು. ಗುರು ಒಂದದೇ ನಿಜ ಮುಕ್ತಿ ದಕ್ಕಾದು. ಎಂದಿಗಾದರೂ ಸಾವು ತಪ್ಪಾದು. ಗುರು ಒಂದದೇ ನಿಜ ಮುಕ್ತಿ ದಕ್ಕಾದು. ಸುಂದರ ತನುವಿದು ನಿಲ್ಲದು ಮೋಹ ಬಂಧನ ಜಿಂ ಸುಖ ಬಗದು. ಬರಮ್ಮ ಗುರು ಸೇವೆ ಮಾಡುವ ನಿತ್ಯ ಭೂರಿ ಬ್ರಹ್ಮಾನಂದ ಒಂದೋವ. ಬರಮ್ಮ ಗುರು ಸೇವೆ ಮಾಡುವ ಗಂಗೆಯ ಮುನೆ ಸ್ನಾನ ಮಾಡುವ ಅಲ್ಲಿ ಸುಂದರ ಮಹಾಲಿಂಗ ನೋಡಾಡುವ. ಗಂಗೆಯ ಮುನೆ ಸ್ನಾನ ಮಾಡುವ ಅಲ್ಲಿ ಸುಂದರ ಮಹಾಲಿಂಗ ನೋಡಾಡುವ. ಹಿಂಗಾದೆ ಕಡೆ ಬಿಂದು ನೋಡುವ ನಿತ್ಯ ಮಂಗಳವ ಸತ್ಯವ ಕೇಳುವ. ಬರಮ್ಮ ಗುರು ಸೇವೆ ಮಾಡುವ ನಿತ್ಯ ಭೂರಿ ಬ್ರಹ್ಮಾನಂದ ಒಂದೋವ. ಬರಮ್ಮ ಗುರು ಸೇವೆ ಮಾಡುವ ಪರಹಂಸ ಕಲ್ಪವ ನಿರುವ. ಬ್ರಹ್ಮ ಮೃದೋಳಿಯಾಲಯ ನಡುವ. ವರಹಂಸ ಕಲ್ಪವ ನಿರುವ ಬ್ರಹ್ಮಪುರದೊಳಿಯಾಲಯ ನಡುವ. ಸೂಕ್ಷ್ಮ ದ್ವಾರವ ತೆರೆಯುವ ಅಲ್ಲಿ ಪರಮಾತ್ಮನೊಳು ಕೂಡಿ ಸುಖಿಸುವ. ಬರಮ್ಮ ಗುರು ಸೇವೆ ಮಾಡುವ ಜೀವ ಭಾವನೆ ತಾನೇ ಹರಿಯುವುದು. ಆತ್ಮ ಭಾವನೆ ಸ್ಥಿರವಾಗಿ ನಿಲ್ಲುವುದು. ತಾವು ಒಟ್ಟುಗಳೆಂಬುದರಿವುದು ನಿತ್ಯ ಕೇವಲಾನಂದವೇ ನಿಲ್ಲುವುದು. ಬರಮ್ಮ ಗುರು ಸೇವೆ ಮಾಡುವ ನಿತ್ಯ ಭೂರಿ ಬ್ರಹ್ಮಾನಂದ ಒಂದೋವ. ಬರಮ್ಮ ಗುರು ಸೇವೆ ಮಾಡುವ ನಿತ್ಯ ಗುರು ರಂಗನ ಸೇರುವ. ಚಿತ್ತವೃತ್ತಿಗಳೆಲ್ಲವ ನಡೆಯುವ ಸತ್ತು ಚಿದಾನಂದ ವಸ್ತುವ ಸೇರುತ್ತ ಮುಕ್ತಿ ರಾಜ್ಯದಿ ಮನೆ ಮಾಡುವ. ಬರಮ್ಮ ಗುರು ಸೇವೆ ಮಾಡುವ ನಿತ್ಯ ಭೂರಿ ಬ್ರಹ್ಮಾನಂದ ಒಂದೋವ. ಬರಮ್ಮ ಗುರು ಸೇವೆ ಮಾಡುವ. ಜೈ ಸತ್ಗುರುರಾಜ್ ಕಿ ಜೈ. ಸಾಧು ಸತ್ಗುರುರಾಜ್ ಕಿ ಜೈ. ಉತ್ತರಾಧೀನ ಗೋವಿಂದ ಗುರು. ಬರಮ್ಮ ಗುರು ಸೇವೆ ಮಾಡುವಂತಕ್ಕಂಥ ವಿಚಾರವನ್ನ ಇವತ್ತು ಸ್ವಾಮೀಜಿಗಳು ಬಂದವ್ರೆ. ಈಗಾಗಲೇ 7 ಬಂದಾಯಿತು. ಅವರಿಗೆ ಬಿಟ್ಬಿಡ್ತಾನೆ ಅವರ ವಿಚಾರಗಳನ್ನು ಕೇಳೋಣ ಅಂತ ಮುಂದಿನ ಭಾಗದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಶರಣು ಶರಣು ಶರಣ. ತುಂಬಾ ಧನ್ಯವಾದಗಳು. ಇಲ್ಲಿಯವರೆಗೂ ಶುದ್ಧ ಬ್ರಹ್ಮಕ್ಷ ಸದ್ಗುರು ಶಿವರಾಜ್ ಗುರುಗಳು ತತ್ವಪದವನ್ನು ಹಾಡಿ ಎಲ್ಲರ ಒಂದು ಪದರಸವಾಗಿ ಅದರ ವಿವರಣೆಯನ್ನು ನಮಗೆ ಉಣಬಡಿಸಿದರು. ಗುರು ಸೇವೆ ಮಾಡೋಣ. ಗುರು ಸೇವೆ ಮಾಡಿ ಬ್ರಹ್ಮಾನಂದ ಊರೇ ಬ್ರಹ್ಮಾನಂದದ ಪದವಿಗೆ ಹೊಂದೋಣ. ಎಂದಾದ್ರೂ ಒಂದು ಸಾವು ತಪ್ಪದೆದು. ಈ ಗುರು ಒಂದೇ ನಾವೇನಂತಂದ್ರೆ ಈ ತನು ಬಂಧನದಿಂದ ಕಳ್ಕೊಂಡು ಮುಕ್ತವಾಗೋಣ. ಗಂಗೆ ಸ್ನಾನ ಮಾಡೋಣ, ಮಹಾಲಿಂಗನ ಕೂಡೋಣ ಅಂತಕ್ಕಂಥ ವಿಚಾರವನ್ನು ನಮ್ಮೆಲ್ಲರಿಗೆ ಉಣಬಡಿಸಿದ್ರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಮುಂದಿನದಾಗಿ ಈಗ ಗುರುವೋದಯ ಮಾಡ್ತಿದ್ದಾರೆ. ಅವರೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ವಿಚಾರ ಸಾಗರ ಸಾಧು ನಿಶ್ಚಲದಾಸರ ಕೃತಿ ಅದೃಷ್ಟಿಗೆ ಇಲ್ಲಿ ಉಪದೇಶ ನಡೆದರೆ ವಿಷಯಾಂಕ 233 ವ್ಯವಹಾರಿಕ ಪ್ರಾತಿಭಾಷಿಕ ಮತ್ತು ಪಾರಮಾರ್ಥಿಕ ಸತ್ತಾದ ಒಂದು ವಿಚಾರವನ್ನು ಚೌಪಾಯಿ 148ರಲ್ಲಿ ಬರ್ತಕ್ಕಂಥ ಸಮಚಿತ್ತಗಳ ಸಮಸತ್ತಾಗಳ ಪರಸ್ಪರ
ಸಾಧಕ ಬಾಧಕಗಳ ತತ್ವದ ಬಗ್ಗೆ ಇಲ್ಲಿಯವರೆಗೂ ಹೇಳ್ತಾ ಬಂದಿದ್ದಾರೆ. ಆ ಎಲ್ಲ ವಿಚಾರಗಳನ್ನು ಆ ಗುರುಗಳ ಒಂದು ಉಪದೇಶದಲ್ಲಿ ನಾವೆಲ್ಲರೂ ಪಡೆಯೋಣ ಅಂತಕ್ಕಂಥ ಮಾತನಾಡ್ತಾ ನಾವೆಲ್ಲರೂ ಆಲಿಸೋಣ. ಈಗ ಗುರುಗಳಿಗೆ ಸ್ವಾಗತವನ್ನು ಕೊಡ್ತಾ ಅವರ ಉಪದೇಶ ಪ್ರಾರಂಭವಾಗಿದೆ. ಅದಕ್ಕಿಂತ ಮುಂಚಿತವಾಗಿ ನಾಗರತ್ನಂತಯವರು 148ನೇ ಚೌಪಾಯ ವಿಚಾರವನ್ನು ನುಡಿಸಬೇಕಾಗಿ ಅದರಲ್ಲಿ ವಿನಿಸ್ಕೊಳ್ತಾ ಇದ್ದಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ವಿಚಾರಸಾಗರ ಸಾಧು ಶ್ರೀ ವಿಶ್ವದಾಸಿಯವರ ಕೃತಿ 5ನೆಯ ತರಂಗ. ಮಧ್ಯಮಾಧಿಕಾರಿ ಅದೃಷ್ಟಿಗೆ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ಇದರಲ್ಲಿ 732ನೇ ವಿಷಯಾಂಕ ಸಮಸತ್ತಗಳ ಪರಸ್ಪರರಲ್ಲಿ ಸಾಧಕ ಬಾಧಕತ್ವ. ಇದರಲ್ಲಿ ಬರುವ 148ನೆಯ ಒಂದು ಚೌಪಾಯಿ. ಸಮಸತ್ತಾ ಭವತು ಕಸುರುದೇವ ಯೋ ಗುರುವೇದ ಕರತ ಭವ ಸೇವ आपस में समसत्ता जिनकी लखी साध ಬಾಧಕತಾ जिनकी. ಈ ಒಂದು ವಿಷಯಾಂಕದ ಪುನರಾವರ್ತನೆ ಅಂದ್ರೆ ರಿವಿಷನ್ ಮಾಡ್ತಾ ಇರ್ತಾರೆ. ಅದನ್ನ ನಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳಿ ಅದರ ಜ್ಞಾನವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಆ ಗುರುಗಳಿಗೆ ಬೋಧನೆ ಮಾಡಲು ಹೇಳ್ಕೊಳ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶತಸ್ಥಲ ಚಕ್ರವರ್ತಿ ಮಹಾಶರಣ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಶತಸ್ಥಲ ವಚನಗಳ ಪೈಕಿ ಭಕ್ತ ಅಂಗನ ಜಂಗಮಲಿಂಗ ಸ್ಥಳ ಅಂದರೆ ಪ್ರಾಣಲಿಂಗಿ ಸ್ಥಳ ಅಂದರೆ ಭಕ್ತನಲ್ಲಿರುವ ಅನುಭವ ಭಕ್ತಿಯನ್ನ ಆ ಜಂಗಮಲಿಂಗದಲ್ಲಿರುವ ಆದಿಶಕ್ತಿಯನ್ನ ಒಂದು ಮಾಡುವಂತಹ ಸ್ಥಳ ಇದು. ಅನುಭವ ಭಕ್ತಿಯನ್ನ ಆದಿಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂತ ಸ್ಥಳ ಇದು. ಅದಕ್ಕೆ ಸಂಬಂಧಪಟ್ಟಂತೆ ವಚನ 7ನೇ ವಚನ. ಜ್ಞಾನಗುರುವಿನಲ್ಲಿ ಸಾಹಿತ್ಯ ಜ್ಞಾನ ಗುರುವಿನಲ್ಲಿ ಸಾಹಿತ್ಯ. ಇವು ಶಬ್ದಗಳು ಹಿಂಗಿರ್ತಾವ. ಸುಜ್ಞಾನ ಲಿಂಗದಲ್ಲಿ ಸಾಹಿತ್ಯ, ಮಹಾಜ್ಞಾನ ಜಂಗಮದಲ್ಲಿ ಸಾಹಿತ್ಯ. ಜ್ಞಾನ ಅಂತಿರಲ್ಲ, ಏನೇನಂದ್ರ ಗುರುವಿನಲ್ಲಿ ಇದು ಜ್ಞಾನ ಎನ್ನ ಸಾಹಿತ್ಯ. ಸುಜ್ಞಾನ ಅಂತಂದ್ರೆ ಲಿಂಗದಲ್ಲಿ ಸಾಹಿತ್ಯ. ಸುಜ್ಞಾನ ಲಿಂಗದಲ್ಲಿ ಗುರುವಿನ ಕಡೆಯಿಂದ ಕಲಿಯುವುದೇ ಅಂತದು ಜ್ಞಾನ. ಮುಂದ ಸುಜ್ಞಾನ ಅಂತಂದ್ರ ಲಿಂಗದಲ್ಲಿ ಸಾಹಿತ್ಯ ಅಂದ್ರೆ ಹೆಂಗಿದೆ? ನಿಮ್ಮೊಳಗೆ ನೀವು ಸ್ವಾನುಭಾವ ಮಾಡ್ಕೋತಿರಲ್ಲ, ಲಿಂಗ ಅಂದ್ರೆ ನೀವೇ, ಹೌದಿಲ್ಲ? ಗುರುವಿನ ಬಳಿ ಕಲಿತದ್ದು ಜ್ಞಾನ. ಅವರು ಗುರುಗಳು ಹೆಂಗ್ ಮಾಡ್ತಾರಂತಂದ್ರ ಎಲ್ಲರಿಗೂ ಕುಂದಿರಿಸಿ ಹೇಳ್ತಾರ. ಎಲ್ಲರಿಗೂ ಕುಂದಿರಿಸಿ ಕಾಮನ್ ಆಗಿ ಕ್ಲಾಸ್ನಾಗ ಹೇಳ್ತಾರಲ್ಲ, ಕ್ಲಾಸ್ನಾಗ 40 ಹುಡುಗರಿಗೆ ಕುಂದಿರಿಸಿ ಒಂದೇ ಕಡೆ ಪಾಠ ಹೇಳ್ತಾರೆ ನೋಡ್ರಿ. ಅವ್ರ ಗುರುಗಳೇನು ಒಬ್ಬೊಬ್ಬರಿಗೆ ಸಪ್ರೇಟ್ ಹೇಳ್ತಾರೆ ನೋಡ್ರಿ? ಇಲ್ಲ, ಎಲ್ಲರಿಗೂ ಕುಂದಿರಿಸಿ ಹೇಳ್ತಾರ. ಅದಕ್ಕೆ ಗುರುವಿನ ಬಳಿ ಕಲಿಯೋದು ಜ್ಞಾನ.
ಮತ್ತ ಆ ಕಲ್ತದ್ದು ತನ್ನೊಳಗ ವಿಚಾರ ಮಾಡಿ ಅದರ ಬಗ್ಗೆ ತಾನು ಅಮೃತವನ್ನೇನು ಅನುಭವಿಸ್ತಾನ, ತನ್ನೊಳಗೆ ತಾನು ಸತ್ಯದ ಅನುಭವ ಏನ್ ಮಾಡ್ಕೊತಾನ, ಅದು ಸುಜ್ಞಾನ. ಗುರುವಿನ ಬಳಿ ಬೇಕಾದಷ್ಟು ಹೇಳ್ತಾರ, ಆದ್ರ ನಿಮ್ಮೊಳಗೆ ಆಗ್ಬೇಕಲ್ಲ ಅದು. ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಇವು ಮೂರು ನಿಮ್ಮ ವೈಯಕ್ತಿಕ. ಇವು ನಿಮ್ಗ ಯಾರು ಏನ್ ಹೇಳಿದ್ರು ನಿಮ್ಮಲ್ಲಿ ಎಷ್ಟು ಜೀರ್ಣ ಮಾಡ್ಕೊಂಡಿರಿ ಅಷ್ಟೇ ನಿಮ್ಮದು. ಉಳಿದದ್ದೆಲ್ಲ ಬೇಕಾದಷ್ಟು ಹೇಳಿರ್ತಾರೆ, ನಿಮಗೆ ಜೀರ್ಣ ಆಗಿರ್ಬೇಕಲ್ಲ ಅವ್ರು. ಅದಕ್ಕೆ ನಿಮ್ಮಲ್ಲಿ ಸುಜ್ಞಾನ ಅಂದ್ರೆ ನಿಮ್ಮ ಸ್ವಂತದ್ದು. ಗುರುವಿನಲ್ಲಿ ಜ್ಞಾನ ಸಾಹಿತ್ಯ, ಲಿಂಗದಲ್ಲಿ ಸುಜ್ಞಾನ ಸಾಹಿತ್ಯ. ನಿಮ್ಮೊಳಗೆ ನೀವು ಎಷ್ಟರ ಅನುಭವ ಮಾಡ್ಕೊಂಡಿರಿ, ಗುರುಗಳ ಬಳಿ ಏನೇನು ಕಲ್ತಿರಿ. ಆದ್ರ ಜಂಗಮ ಅಂದ್ರೆ ಹೆಂಗದನಂತಂದ್ರೆ ಮಹಾಜ್ಞಾನ. ಜಂಗಮದಲ್ಲಿ ಮಹಾಜ್ಞಾನ ಸಾಹಿತ್ಯ. ನೀವು ಕ್ಲಾಸ್ನಾಗ ಏನ್ ಮಾಡಿರೋ ಏನ್ ಬಿಟ್ಟಿರೋ, ಟ್ಯೂಷನ್ ಮಾಸ್ತರ್ ಕುಂದಿರ್ಸಿ ಮಾಡಿಸ್ತಾನ ಇಲ್ಲ, ಕಿವಿ ಹಿಡೋದು ಕಪಾಳಿಗೆ ಬಿಡೋದು ಕಲಿಸ್ತಾನ ಟ್ಯೂಷನ್ ಮಾಸ್ಟರ್. ಟ್ಯೂಷನ್ಗೆ ಹೋಗ್ತಿರಿಲ್ಲ, ಕ್ಲಾಸ್ನಾಗ ಹೇಳಿದ್ದೆ ಟ್ಯೂಷನ್ದಾಗ ಮಾಡ್ತೀರಿ. ಆದ್ರೆ ಕ್ಲಾಸ್ನಾಗಿಂದ ಅಷ್ಟು ಸೀರಿಯಸ್ ಇರಂಗಿಲ್ಲ, ಟ್ಯೂಷನ್ದಾಗ ಫುಲ್ ಸೀರಿಯಸ್ ಆಗಿ ಮಾಡಿಸ್ತಾನ. ಹೌದಿಲ್ಲ? ಟ್ಯೂಷನ್ದಾಗ ಪಕ್ಕ ಮಾಡಿಸ್ತಾನ. ಈಗ ಮುಂಜಾನೆ ವಿಚಾರ ಸಾಗರ ಪಾಠ ಇದು ಗುರುವಿನ ಸಾಹಿತ್ಯ ಇದ್ದಂಗದ ಇದು. ಆದ್ರೆ ಸಂಜೆ 4 ಗಂಟೆ ಪಾಠ ಹೆಂಗದವ್ರದು, ಶಂಕರ್ ಭಟ್ರದು ಟ್ಯೂಷನ್ ಹೇಳ್ದಂಗ ಅದಿಲ್ಲ ಅದು. ಪೂರ್ತಿ ಡೀಪದು. ಅದಕ್ಕೆ ಆ ಜಂಗಮದಲ್ಲಿ ಮಹಾಜ್ಞಾನ ಸಾಹಿತ್ಯ ಅಗ್ನಿ ಪರ್ಫೆಕ್ಟ್ ಮಾಡಿಬಿಡ್ತಾನ ಜಂಗಮ. ಅವನು ನೀವು ಇದ್ದಲ್ಲೇ ಬರ್ತಾನ, ನಿಮ್ಮ ಮನೆಗೆ ಬರ್ತಾನ, ಬಂದು ನಿಮ್ಮನ್ನ ಏನೇನು ಗ್ಯಾಪ್ಗಳವ ಅವೆಲ್ಲ ಸರಿ ಮಾಡ್ತಾನ. ಸಿದ್ಧಿ ಬುದ್ಧಿ ಹೇಳಿ ಸರಿ ಮಾಡಿ ಹೋಗ್ತಾನ. ಹಿಂಗ ಈ ರೀತಿ 3 ಸಾಹಿತ್ಯ. ಇಂತಪ್ಪ ಜ್ಞಾನ, ಈ ರೀತಿ ಜ್ಞಾನ. ಸುಜ್ಞಾನ, ಮಹಾಜ್ಞಾನ ಜಂಗಮದಲ್ಲಿ ಸಾಹಿತ್ಯ. ಇಂತಪ್ಪ ಜ್ಞಾನ, ಸುಜ್ಞಾನ, ಮಹಾಜ್ಞಾನ ಜಂಗಮದಲ್ಲಿ ಸಾಹಿತ್ಯ. ಈಗ ಟ್ಯೂಷನ್ ಮಾಸ್ತರ್ ಹೇಳೋದ್ರಾಗ ಸಾಲಿದನು ಕವರ್ ಆಯ್ತದ, ನಿಮ್ಮ ಸ್ವಾನುಭಾವ ಏನೇನು ಆಗಿ ಸಮಸ್ಯೆ ಅದ ಅದನ್ನು ಕವರ್ ಮಾಡಿಬಿಡ್ತಾನ ನಾವು ಟ್ಯೂಷನ್ ಮಾಸ್ಟರ್. ನೀ ತಿಳ್ಕೊಂಡದೊಳಗಿನ ತಪ್ಪುನು ಸರಿ ಮಾಡ್ತಾನ, ಶಾಲೆಯಾಗಿಂದ ಕೇಳಿದ್ರಾಗ ಏನಾರ ಅರ್ಧಮರ್ಧ ಬಿಟ್ಟಿದ್ರೆ ಅಂದ್ರೆ ಅದನ್ನು ಸರಿ ಮಾಡ್ತಾನ. ಹಿಂಗಾಗಿ ಜ್ಞಾನ, ಸುಜ್ಞಾನ, ಮಹಾಜ್ಞಾನ ಜಂಗಮದಲ್ಲಿ ಸಾಹಿತ್ಯ. ಇದು ಕಾರಣವಾಗಿ ಸಕಲ ಭೋಗಾದಿ ಭೋಗಗಳನ್ನ ಗುರುವಿಂಗೆ ಲಿಂಗಕ್ಕೆ ಕೊಡಲಾಗದು. ಗುರು ಲಿಂಗರಿಗೆ ಏನ್ ಕೊಡಬೇಕಾಗಿಲ್ಲ. ಆದ್ರೆ ಅದೇಂತಂದೊಡೆ ಗುರುವಿನ ಬಳಿ ನೀವೇನು ದಾಸೋಹ ಮಾಡೋದಿರಂಗಿಲ್ಲ, ಜಂಗಮದಲ್ಲಿ ದಾಸೋಹ ಮಾಡೋದಿರ್ತದೆ. ಅದೇ ಹೇಳ್ತಾನೆ, ಮಧ್ಯಮಂ ಲಿಂಗ ಪೂಜ್ಯಂತೆ. ಲಿಂಗ ಪೂಜೆ ಮಾಡ್ಕೊಳ್ಳೋದು ಮಧ್ಯಮ. ನೀವು ಸ್ವಂತ ನೀವೇ ಸಾಧನೆ ಮಾಡಿ ನಿಮ್ಮನ್ನ ನೀವೇ ಅರ್ಥ ಮಾಡ್ಕೊಳ್ಳೋದು ಅದು ಲಿಂಗ ಪೂಜೆ ಇದ್ದಂಗ, ವೈಯಕ್ತಿಕ. ಅದು ಮಧ್ಯಮಂ ಲಿಂಗ ಪೂಜ್ಯಂತೆ, ಉತ್ತಮಂ ಗುರು ಪೂಜೆಯೋ. ಗುರುವಿನ ಪೂಜೆ ಉತ್ತಮ, ಲಿಂಗ ಪೂಜೆ ಮಧ್ಯಮ, ಮತ್ತ ಜಂಗಮ ಪೂಜೆನೇ ವಿಶೇಷ. ಜಂಗಮಾರ್ಚನೆನೇ ವಿಶೇಷ, ಸ್ಪೆಷಲ್. ನೀವು ಟ್ಯೂಷನ್ಗೆ ಹೋಲಾರ್ದೆ ಬರೇ ಸಾಲಿಗಷ್ಟೇ ಹೋಗಿ ಬಂದ್ರೆ ಆ ಹುಡುಗರದ ರಿಸಲ್ಟ್ ಸರಿ ಇರ್ತದನ್ರಿ? ಬರೇ ಸಾಲಿಗೆ ಹೋಗಿ ಬರ್ತಾರ, ಸಾಲಿಗೆ ಆಟೆ ಕಲಿತಾರ್ರಿ, ಟ್ಯೂಷನ್ ಹಚ್ಚಂಗಿಲ್ಲ ಅಂದ್ರೆ ಹುಡುಗರ ರಿಸಲ್ಟ್ ಸರಿ ಇರ್ತದ? ವಿಶೇಷವಾಗಿ ಕುಂದಿರ್ಸಿ ಮನ್ಯಾಗ ಕಲಿಸಿ ತಂದೆ ತಾಯಿಯರೇ ಹೇಳ್ಬೇಕು, ಯಾರೇ ಒಬ್ಬರು ಮಾಸ್ಟರರೇ ಕುಂತು ಕಲಿಸ್ಬೇಕು. ಅದಕ್ಕೆ ವಿಶೇಷವಾಗಿ ಕಲಿಸಿದ್ರೆ ರಿಸಲ್ಟ್ ಚಲೋ ಬರ್ತದೆ. ಹಂಗ ಜಂಗಮಾರ್ಚನೆ ವಿಶೇಷತೆ. ಸಮಯಾಚಾರಂ ತು ನಿರ್ಣಯಂ. ಸಮಯಾಚಾರ ಅಂತಂದ್ರ ಆ ಒಂದು ಸಮಯಾಚಾರ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡಿರಿ? ಲಿಂಗಾಚಾರ, ಶಿವಾಚಾರ ಎಲ್ಲ ಗೊತ್ತು. ಸಮಯಾಚಾರ ಅಂದ್ರೆ ಏನಾರ ಐಡಿಯಾ ಅದ? ಇಲ್ರಿ
ಒಂದು ನಿಮಿಷ ನೋಡಂತ ಸುಮ್ಮನೆ ಹಂಗೆ ಮುಂದಕ್ಕೆ ಹೋಗ್ಬಾರ್ದು. ಸಮಯಾಚಾರ ಅಂದ್ರ ಶುದ್ಧ ಮನಸ್ಸಿನಿಂದ ಮಾಡುವ ಆಚಾರ. ಸಮಯಾಚಾರ ಅಂದ್ರೆ ಶುದ್ಧ ಮನಸ್ಸಿನಿಂದ ಮಾಡುವ ಆಚಾರ. ವಚನ ಸಾಹಿತ್ಯದ ಎಲ್ಲ ಪ್ರಶ್ನೆಗಳಿಗೆ ಇಂಥ ಶಬ್ದಗಳಿಗೆ ಉತ್ತರಗಳು ಎಲ್ಲಿ ಸಿಗ್ತಾವ ಗೊತ್ತದ? ಎಲ್ಲ ಇಂಥ ಶಬ್ದಗಳು ಬಂದ ಹೊತ್ನಾಗ ಅವಕ್ಕೆಲ್ಲ ಉತ್ತರಗಳು ಸಿಗೋದು ಎಲ್ಲಿ? ವಚನ ಸಾಹಿತ್ಯದ ಡಿಕ್ಷನರಿ ಅದ, ಗೊತ್ತದ? ವಚನ ಸಾಹಿತ್ಯದ ಡಿಕ್ಷನರಿ ಇದ್ದದ್ದು ಗೊತ್ತದ? ಇಲ್ಲ. ಅವ್ರು ಎಂತ ಕೆಲಸ ಮಾಡ್ಯಾರ ಎಂ ಕಲಬುರ್ಗಿ ಅವರು. ವಚನ ಸಾಹಿತ್ಯದ ಎಲ್ಲಾ ವಚನಗಳನ್ನ 22,500 ವಚನಗಳನ್ನ 14 ಸಂಪುಟಗಳಲ್ಲಿ ಬರೆದು ಕೊಟ್ಟಾರ. ಕೊಟ್ಟು ಏನ್ ಮಾಡ್ಯಾರ? ಅದು ಏನಪ್ಪ ಅಂದ್ರೆ ಪಗು ಹಳಕಟ್ಟಿಯವರು ಮೊದಲು ಮಾಡಿ ಇಟ್ಟಾರ. ಅದರದೇ ಇವರು ತಮ್ಮ ಮನಸ್ಸಿಗೆ ಬಂದಂಗ ತಿದ್ದುಪಡಿ ಮಾಡ್ಯಾರ. ಎಂ ಕಲಬುರ್ಗಿ ಅವರು ಅವ್ರು ಏನೇನೋ ಮಾಡ್ಯಾರ. 1ನೇ ಆವೃತ್ತಿ, 2ನೇ ಆವೃತ್ತಿ, 3ನೇ ಆವೃತ್ತಿ, ಈ ಆವೃತ್ತಿಗಳು ಒಂದೊಂದಾಗಿ ಹೊಸ ಬಂದಂಗೆಲ್ಲ ಈ ಜಂಗಮಾನ ಶಬ್ದದ ವಚನಗಳನ್ನೆಲ್ಲ ಕಿತ್ತಾಕೋತ ಹೋಗ್ಬಿಟ್ಟಾರ. ಮುಂದೆ ಬರ್ತಾ ಈ ಹಿಂದಿನ ಸಂಪ್ರದಾಯಗಳು ಏನದವ ಅವೆಲ್ಲ ತೆಗೆದು ಹಾಕಿ ಬರೀ ಒಂಥರ ಓದಿರ್ಬೇಕು, ಏನು ತಿಳಿದಿರ್ಬಾರ್ದು ಅಂತ ಸಾಹಿತ್ಯ ಮಾಡಿ ಕೊಟ್ಟಾರ ಅವ್ರು. ಅದಕ್ಕೆ ಅವ್ರಿಗೆ ಯಾರೋ ಏನೋ ಇಷ್ಟೆಲ್ಲ ಕೆಡಿಸ್ಲಿಕ್ಕತ್ತಾರತ್ತ. ಅದು ಏನೈತೆ ಹಣಿಗೆ ಗುಂಡಿಟ್ಟು ಕಲಶ ಮಾಡಿಬಿಟ್ರು ಅವ್ರಿಗೆ. ಇವ ಇದ್ರೆ ಇನ್ನ ಏನೇನ್ ಮಾಡ್ತಾನೇನೋ ಅಂತೇಳಿ. ಆದ್ರೂ ಅವ್ರ ಉಪಕಾರ ಯಾರ್ಯಾರು ಜನನ ಮರಣ ವಿಧಿ ಲಿಖಿತ, ಯಾರ್ಯಾರು ಹೆಂಗ್ ಸಾಯ್ಬೇಕು ಸಾಯ್ತಾರ, ಹೆಂಗ್ ಹುಟ್ಟಬೇಕು ಹುಟ್ಟುತ್ತೀವಿ. ಹುಟ್ಟು ಸಾವು ಮುಖ್ಯ ಅಲ್ಲ, ಬದುಕಿರೋದ್ರಾಗೆ ಅವ್ರು ಏನೇನ್ ಮಾಡ್ಯಾರ, ಅವ್ರು ಮಾಡಿದ ಕೆಲಸ ನಾವು ನೆನೆಸ್ಬೇಕು. ಇವತ್ತು ಅವ್ರು ಮಾಡಿದ್ದಾರ ಅಂದ್ರೆ ಅದರದೇ ನಾವೆಲ್ಲ ಉಪಯೋಗ ತೆಕ್ಕೋಗ್ತಿರ್ತೀವಿ. ಹಿಂದಿನವ್ರು ಮಾಡಿದ್ದು, ಯಾರು ಮಾಡಿದ ಕರ್ಮ ಅವ್ರು ಭೋಗಿಸ್ತಿರ್ತಾರೆ. ಚಲೋ ಮಾಡಿದ್ರೆ ಚಲೋದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು. ಆದ್ರೆ ಇಲ್ಲೇನಾಗಿದೆ ಅಂದ್ರೆ ಈ ವಚನ ಸಾಹಿತ್ಯದೊಳಗೆ ಏನು ಇಂಥ ಶಬ್ದಗಳು ಬರ್ತಾವ, 15 ಸಂಪುಟ ಅದಾವು. ವಚನ ಸಾಹಿತ್ಯದ್ದು 15 ಸಂಪುಟ ಅದಾವ. ಆ 15 ಸಂಪುಟಗಳದ್ದು ಕಂಪ್ಲೀಟ್ ಮೊದಲು 400 ರೂಪಾಯಿ ಕೊಡ್ತಿದ್ರು. ಆಮೇಲೆ ನಾನು ಖರೀದಿ ಮಾಡೋ ಟೈಮ್ನೊಳಗೆ ಹೊಸವು ಪ್ರಿಂಟ್ ಆಗಿದ್ದು ಅವು 800 ರೂಪಾಯಿ ಕೊಟ್ಟಾರಷ್ಟೇ. 800 ರೂಪಾಯಿ. ಕನ್ನಡ ಸಾಹಿತ್ಯ ಅದು ರಂಗಮಂದಿರ ಅಂತದ ನಮ್ಮಲ್ಲಿ ರಾಯಚೂರಾಗ ಗೌರ್ಮೆಂಟದ್ದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತದ. ನೀವು ಸಹಿತ ನಿಮ್ಮ ಊರಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಚೇರಿ ಎಲ್ಲದ ಅಂದ್ರೆ ಒಂದು ಗೌರ್ಮೆಂಟ್ ಆಫೀಸ್ ಇರ್ತದ. ಅದಕ್ಕೊಬ್ಬರು ನಿರ್ದೇಶಕರು ಇರ್ತಾರ. ಅವ್ರಿಗೆ ಹೋಗಿ ಭೇಟಿಯಾಗಿ ಒಂದು ಸೆಟ್ ಬುಕ್ ಬೇಕಿತ್ರಿ, ವಚನ ಸಾಹಿತ್ಯದ್ದು, ದಾಸ ಸಾಹಿತ್ಯದನ್ನು ಎಲ್ಲನೂ ಅದಾವ ಅವ್ರ ಹತ್ರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಳಗೆ ಎಲ್ಲ ಬುಕ್ಸ್ ಪ್ರಿಂಟ್ ಮಾಡಿಸಿ ಇಟ್ಟಿರ್ತಾರೆ. ಹೋಗಿ ತಗೋಬೇಕು ಅಂತ ಆಲ್ರೆಡಿ ಮೊದಲು ಒಂದು ಸಾರಿ ಹೇಳಿನಿ. ಅದು ಹೇಳಿದಾಗ ಕುಯ್ ಅಂತೇಳಿ ಒಂದಿಷ್ಟು ಏನಾರೇ ಪ್ರತಿಕ್ರಿಯೆ ಕೊಟ್ಟಂಗೆ ಮಾಡ್ತೀರಿ, ಆಮೇಲೆ ಗಪ್ ಕುಂದಿರ್ಬಿಡ್ತಾರೆ. ನಮ್ಮಲ್ಲಿನೂ ಒಂದು ಸೆಟ್ ಅದ, ಬೇಕಿದ್ರೆ ತಗೋಬಹುದು, ಜೆರಾಕ್ಸ್ ಮಾಡಿದ್ದದ ಎಲ್ಲ ಹೇಳಿನಿ. ಆಯ್ತು, ಅವಾಗ ಆಯ್ತ್ರಿ, ನನಗಿರ್ಲಿ ನಿಮಗಿರ್ಲಿ, ಆಯ್ತು. ಆಮೇಲೆ ಆಮೇಲೆ ಕೂತ್ ಬಿಡ್ತಾರೆ. ಅವು ಬೇಕಾದವರು ಮಾಡೋ ಉತ್ಸಾಹನೇ ಬೇರೆ. ಇವ್ ನಿರುತ್ಸಾಹ ಇದ್ದು ಸುಮ್ಮನೆ ನಾ ಹೇಳ್ದಾಗ ಇದು ಮಾಡ್ತೀರಿ, ಏನಾರ ಮಾಡ್ರಿ. ಈಗೇನಂದ್ರೆ ಇದು 14 ಬುಕ್ಕಿನೊಳಗ ಎಲ್ಲ ವಚನಗಳು ತುಂಬಿಸಿ ಲಾಸ್ಟಿಗೆ 15ನೇ ಸಂಪುಟದೊಳಗ ಏನ್ ಮಾಡ್ಯಾರ, ಈ ವಚನ ಸಾಹಿತ್ಯದೊಳಗೆ ಏನೇನು ಶಬ್ದಗಳು ಬರ್ತಾವ ಎಲ್ಲ ಒಂದ್ ಕಡೆ ಸಂಗ್ರಹ ಮಾಡಿ ಅದಕ್ಕೆ ಸೂಕ್ತ ಅರ್ಥಗಳು, ಶರಣ ಸಾಹಿತ್ಯದ ಪ್ರಕಾರ ಸೂಕ್ತ ಅರ್ಥಗಳನ್ನು ಬರೆದಾರ. ಈಗ ನೋಡಿ, ಸಮಯಾಚಾರ ಅಂದ್ರೆ ಏನಂದ್ರೆ ಶುದ್ಧ ಮನಸ್ಸಿನಿಂದ ಮಾಡುವ ಆಚಾರ. ಇದರ ಜೊತೆಗೆ ಭಕ್ತನಲ್ಲಿ ಶ್ರದ್ಧೆ ಮತ್ತು ನಿಷ್ಠೆ ಇರಬೇಕು. ಎದರಾಗ? ಗುರು ಲಿಂಗ ಜಂಗಮದಲ್ಲಿ. ಗುರು ಹಿರಿಯರಲ್ಲಿ ಭಯಭಕ್ತಿ ಇರಬೇಕು. ಸಮಯಾಚಾರ ಅಂದ್ರೆ
ಅನ್ಯ ಮನಸ್ಕರಾಗಿ ಮಾಡುವ ಆಚಾರ, ಅಲಕ್ಷ್ಯದಿಂದ ಮಾಡುವ ಆಚಾರ ಸಮಯಾಚಾರ ಎನ್ನಿಸಿಕೊಳ್ಳುವುದಿಲ್ಲ. ಸಮಯ ದುಡುವುದು ಅಂತಂದ್ರೆ ಏನು? ಸಮಯ ಅಂತಂದ್ರ ನೋಡ್ರಿ, ಗುರುಲಿಂಗ ಜಂಗಮರ ಬಗ್ಗೆ ಶ್ರದ್ಧೆ ನಿಷ್ಠೆಯಿಂದ ಮಾಡುವ ಕೆಲಸ. ಈಗ ಸಮಯವನ್ನು ಬಿಡುವುದು ಅಂತಂದ್ರ ಗುರುಲಿಂಗ ಜಂಗಮರಲ್ಲಿರುವ ಶ್ರದ್ಧೆ ನಿಷ್ಠೆಗಳನ್ನ ಏನ್ ಮಾಡೋದು? ಅಲಕ್ಷ್ಯ ಮಾಡಿಬಿಡೋದು. ಏನು ಸಮಯವನ್ನು ಬಿಡುವುದು ಅಂತಂದ್ರ ಸಮಯಕ್ಕೆ ತಕ್ಕ ಆಚಾರಗಳನ್ನು ಮಾಡದೆ ನಿರ್ಲಕ್ಷಿಸುವುದು. ಅಂದ್ರೆ ಬೆಳಿಗ್ಗೆ ಇಷ್ಟಲಿಂಗ ಪೂಜೆ ಮಾಡಬೇಕೆಂಬ ವಿಧಿ ನಿರ್ಲಕ್ಷ್ಯ ಮಾಡೋದು, ಮತ್ತೆ ಗುರುಗಳ ಬಳಿ ಹೋಗಿ ಶ್ರವಣ ಮಾಡಬೇಕು ಅನ್ನೋದು ನಿರ್ಲಕ್ಷ್ಯ ಮಾಡೋದು, ಜಂಗಮರನ್ನ ಮನೆಗೆ ಕರೆಸಿ ಅವರು ಉಪಚಾರ ಮಾಡಿ ಅವರ ಮೂಲಕ ತತ್ವಜ್ಞಾನವನ್ನ ಪಡ್ಕೋಬೇಕು ಅನ್ನೋಂಥದ್ದೆಲ್ಲ ನಿರ್ಲಕ್ಷ್ಯ ಮಾಡೋದು. ಅದಕ್ಕೀಗ ಸಮಾಜದೊಳಗ ಸಮಯಾಚಾರಿಗಳದರ, ಸಮಯ ಬಿಟ್ಟವರದರ ಹೇಳ್ರಿ ಎಲ್ಲರೂ. ಏನಾಗ್ಯದ? ಸಮಯಾಚಾರಿಗಳ ಸಂಖ್ಯೆ ಕಡಿಮೆ ಆಗ್ಯದ ಇಲ್ಲ? ಈಗ ಸಮಯಾಚಾರ ಎಲ್ಲದ? ಎಲ್ಲೇ ಒಬ್ಬರು ನಿಮ್ಮ ತಲೆಯವರು ಮಾಡ್ಲಕತ್ತೀರ ಅಟೆ, ಉಳಿದವ್ರು ಎಲ್ಲಿ ಮಾಡ್ಲಕತ್ತಾರ? ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡ್ಲಕತ್ತಾರ ಸಮಯಾಚಾರ. ಹೆಂಗ? ಸಮಯ ಪ್ರಸಾದ, ಸಮಯ ಅನ್ನೋದೇ ಬಹಳ ದೊಡ್ಡ ಪ್ರಮಾಣದ ಇದು ಅರ್ಥ. ಸಮಯ ಗುರು ಅಂತಂದ್ರ ಸದಾಚಾರಗಳನ್ನ ಕಲಿಸಿ ಕೊಡುವ ಗುರು ಸಮಯ ಗುರು. ಸಮಯ ದೀಕ್ಷೆ ಅಂತಂದ್ರೆ ಬಸವಾದಿ ಪ್ರಮಥರನ್ನ ಆದರ್ಶವಾಗಿ ಇಟ್ಟುಕೊಂಡು ವೀರಶೈವ ಆಚರಿಸುವ ಶಟಸ್ಥಲ ಮಾರ್ಗದಲ್ಲಿ ನಡೆಯುತ್ತಾ ಶರಣಗಣಗಳು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಿ ದುರ್ಮಾರ್ಗದಲ್ಲಿ ನಡೆಯುವ ಗುರು ಭಕ್ತ ಬಂಧು ಬಳಗದವರನ್ನ ತ್ಯಜಿಸಿ, ಗುರು ಚಲೋ ಇಲ್ಲ ಅಂದ್ರೆ ಅವನಿಗೆ ಬಿಡಬೇಕು. ಭಕ್ತ ಅಂದ್ರೆ ಲಿಂಗ ಕಟ್ಟಿಕೊಂಡವ್ರು ಇರ್ತಾರ, ಖರೆ ಅವರು ದ್ರೋಹಿಗಳಿರ್ತಾರ. ಗುರುದ್ರೋಹಿಗಳು, ಜಂಗಮ ದ್ರೋಹಿಗಳು, ಧರ್ಮದ್ರೋಹಿಗಳು, ದೇಶದ್ರೋಹಿಗಳು ಇರ್ತಾರ. ಅವರೆಲ್ಲ ಜಗತ್ತ ಹಾಳು ಮಾಡಂತ ಲೋಕಕಂಟಕ ಕೆಲಸ ಮಾಡ್ತಿರ್ತಾರ. ಲಿಂಗ ಕಟ್ಕೊಂಡು ಲಿಂಗಾಯತರ ಅಂತ ಹೇಳ್ತಿರ್ತಾರ. ಅದಕ್ಕೆ ಅಂತ ಭಕ್ತರನ್ನ ತ್ಯಾಗ ಮಾಡಬೇಕು, ಅಂತ ಬಂಧು ಬಳಗದವರನ್ನ ತ್ಯಾಗ ಮಾಡಬೇಕು. ಇದೇ ಸಮಯ ದೀಕ್ಷೆ. ಕಾಮ ಕ್ರೋಧಾದಿಗಳ ಬಲೆಗೆ ಸಿಲುಕದೆ ತ್ರಿಕರಣ ಶುದ್ಧಿಯಿಂದ ಅಷ್ಟಾವರಣವನ್ನು ಪಾಲಿಸುವುದೇ ಸಮಯ ದೀಕ್ಷೆ. ದಿ ಮತ್ತು ಕ್ಷ ದೀಕ್ಷೆ ಒಳಗೆ ಎರಡಿರ್ತಾವ. ಕ್ಷ ಅಂದ್ರ ಬಿಡೋದು, ದಿ ಅಂದ್ರ ಹಿಡಿಯೋದು. ದಿ ಅಂದ್ರೆ ಜ್ಞಾನ, ಒಳ್ಳೆ ಸುಜ್ಞಾನ ಮಾರ್ಗವನ್ನು ಹಿಡಿಯೋದು. ಈ ಕ್ಷ ಅಂದ್ರೆ ಬಿಟ್ಬಿಡೋದು. ಕ್ಷಯ ಅಂತಂದ್ರೆ ಬಿಟ್ಬಿಡೋದು, ಕೆಟ್ಟ ಮಾರ್ಗ ಬಿಡೋದು, ಮತ್ತೆ ಕೆಟ್ಟ ಮಾರ್ಗದಲ್ಲಿರುವ ಸಂಘವನ್ನು ಬಿಡೋದು. ಹಿಂಗೆಲ್ಲ ಅವೆಲ್ಲ ಬಿಟ್ಬಿಡೋದು. ಸಮಯ ದೀಕ್ಷೆ, ಸಮಯ ಗುರು, ಸಮಯ ಪ್ರಸಾದ ಅಂತಂದ್ರೆ ಗುರುಲಿಂಗ ಜಂಗಮರನ್ನ ನೋಡಿ ಶ್ರದ್ಧೆಯಿಂದ ಪ್ರಸಾದ ಸ್ವೀಕರಿಸುವುದೇ ಸಮಯ ಪ್ರಸಾದ. ಈ ರೀತಿ ಸಮಯದ ಬಗ್ಗೆ ಸಾಕಲ್ಲ, ಬೇಕಾದಷ್ಟು ಗೊತ್ತಾಯ್ತು ಈಗ ನಿಮಗೆ. ಸಮಯ ಅಂತಂದ್ರೆ ಸದಾಚಾರ, ಮತ್ತೇನು? ಗುರುಲಿಂಗ ಜಂಗಮರು ಶ್ರದ್ಧೆಯಿಂದ ಆಚಾರ ಮಾಡೋದು. ದೀಕ್ಷೆ ಅಂತಂದ್ರೆ ಅದು ಕೆಟ್ಟದ್ದನ್ನ ತ್ಯಾಗ ಮಾಡೋದು, ಕೆಟ್ಟವರನ್ನ ತ್ಯಾಗ ಮಾಡೋದು, ಒಳ್ಳೆಯದನ್ನ ಹಿಡ್ಕೊಳ್ಳೋದು ಅಷ್ಟೇ. ನೀವು ತಿಳ್ಕೊಂಡು ಈ ರೀತಿ ಏನು ಮಧ್ಯಮಂ ಲಿಂಗ ಪೂಜ್ಯಂಚ ಉತ್ತಮಂ ಗುರು ಪೂಜೆಯು ವಿಶೇಷಂ ಚ ಜಂಗಮಾನಾಂ ಸಮಯಾಚಾರಂ ತು ನಿರ್ಣಯಂ. ಇದಕ್ಕ ಸಮಯಾಚಾರ ಅಂತಾರಪ್ಪ ಅಂತ. ಇವು ಏನದವ? ಆಗಮ ವಾಕ್ಯಗಳಿವೆಲ್ಲ, ವೇದಾಗಮಗಳಂತಿರಲ್ಲ, ಶ್ರುತಿ ವಾಕ್ಯ, ಇವೆಲ್ಲ ಸಂಸ್ಕೃತ ವಾಕ್ಯಗಳು. ಏನು 12ನೇ ಶತಮಾನದಾಗೆ ತಯಾರಾಗಿಲ್ಲವು. 12ನೇ ಶತಮಾನದ ಪೂರ್ವದಲ್ಲಿ ಶ್ಲೋಕಗಳು ಇವೆಲ್ಲ ವಚನಗಳೊಳಗೆ ಇವೆಲ್ಲ ತಗೊಂಡಾರ. ಇಂತೆಂದುದಾಗಿ ಸಕಲ ಭೋಗಾದಿ ಭೋಗಗಳನ್ನು ಮೊದಲಾದ ಸುಖಗಳನ್ನು
ಜಂಗಮಕ್ಕೆ ಸಮರ್ಪಿಸಿದೊಡೆ ಆ ಸುಖವ ಸುಖಿಸಬಲ್ಲನು. ಏನಾಗ್ತದ, ನಮ್ಮ ಜೀವನದೊಳಗ ಸಂಸಾರದೊಳಗ ದುಃಖ ಯಾಕಾಗ್ಲಕತ್ತದ ಅಂತಂದ್ರೆ, ಈ ರೀತಿ ಗುರುಲಿಂಗ ಜಂಗಮರಿಗೆ ತನ್ನಲ್ಲಿರುವ ಭೋಗಾದಿಗಳನ್ನ ನೈವೇದ್ಯ ಮಾಡಲಾರದೆ, ಪ್ರಸಾದ ರೂಪ ಮಾಡಿಕೊಳ್ಳಾರದೆ ಏನ್ ಮಾಡ್ಯಾನ, ಕೇವಲ ಪದಾರ್ಥ ರೂಪಗಳಲ್ಲಿ ಅವುಗಳನ್ನ ಭೋಗ ಮಾಡಿದ್ದಕ್ಕ ಅದೇನಾಗ್ಯದ, ದುಃಖ ಆಗ್ಯದ. ಯಾರು ಸುಖಿಯಾಗಿರ್ತಾರಂತಂದ್ರೆ ತನ್ನಲ್ಲಿ ಬರುವ ಸಂಸಾರ ಭೋಗಗಳನ್ನ ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸಿ ನೈವೇದ್ಯ ಮಾಡಿ ಅದನ್ನ ತಾನು ಪ್ರಸಾದ ರೂಪದಲ್ಲಿ ಯಾರು ಸ್ವೀಕಾರ ಮಾಡ್ತಾರ ಅವ್ರಿಗೆ ಆ ಸುಖ ಆಗ್ತದ. ಭೋಗ ಸುಖ ಯಾರಿಗಾಗ್ತದ ಅಂದ್ರೆ ಸಕಲ ಭೋಗಾದಿ ಭೋಗಗಳನ್ನು ಮೊದಲಾದ ಸುಖಗಳನ್ನ ಜಂಗಮಕ್ಕೆ ಸಮರ್ಪಿಸಿದೊಡೆ ಆ ಸುಖವ ಸುಖಿಸಬಲ್ಲನು. ಆಮೇಲೆ ಒಕ್ಕುದ ಮಿಕ್ಕಿದ ತನಗೆ ಪ್ರಸಾದವಾಯಿತು, ತನ್ನ ಲಿಂಗಕ್ಕೂ ತೃಪ್ತಿಯಾಯಿತು, ತನಗೂ ತೃಪ್ತಿಯಾಯಿತು. ಹೀಗಲ್ಲದೆ ಜಂಗಮಕ್ಕೆ ಕೊಡದೆ ತನಗೆ ಲಿಂಗ ಸಾಹಿತ್ಯ ಉಂಟೆಂದು ತನ್ನ ಲಿಂಗಕ್ಕೆ ಆ ಸಕಲ ಪದಾರ್ಥವನ್ನು ಅರ್ಪಿಸಿದೊಡೆ ಅದು ಸುಖ ಭೋಗಿಸಲರಿಯದಾಗಿ ತನಗೆ ಪ್ರಸಾದವಿಲ್ಲ. ಏನಾಗ್ತದ, ಗುರು ಲಿಂಗ ಜಂಗಮ ಅಂದ್ರೆ ಎಲ್ಲ ಒಂದೇ. ಆ ಪರಮಾತ್ಮ ನನ್ನೊಳಗೆ ಅದನ. ಯಾವ ಲಿಂಗ ಅಂತೀರಿ, ಯಾವ ಗುರು ಅಂತೀರಿ? ಜ್ಞಾನ ರೂಪದಲ್ಲಿ ಗುರು ನನ್ನೊಳಗದನ. ಲಿಂಗ ಅಂತಂದ್ರೆ ಕೂಟಸ್ಥ ಚೈತನ್ಯ ಸಚ್ಚಿದಾನಂದನು ನನ್ನೊಳಗೆ ಅದನಂತೇಳಿ ಅಲ್ಲಿ ಹೊರಗಿನ ಒಂದು ಪ್ರಾಕ್ಟೀಸ್ ಸಮಯಾಚಾರ ಮಾಡ್ಲಾರ್ದೆ ಸೀದಾ ತನ್ನೊಳಗೆ ಅದನ್ನಂತ ತಿಳ್ಕೊಂಡು ತನಗೆ ತಾನೇ ಭೋಗ ಮಾಡಿದನು ಅಂತಂದ್ರೆ ಅದು ಭೋಗ ಅಲ್ಲ. ಅದರಿಂದ ಅವನಿಗೆ ಪ್ರಸಾದ ಆಗಂಗಿಲ್ಲ, ಅದು ಪದಾರ್ಥ. ಪ್ರಸಾದ ಇಲ್ಲ ಅಂತಂದ್ರೆ ಏನಾಯ್ತು, ಮುಕ್ತಿಯು ಇಹ ಪರದ ಎಡೆಯಾಟ ಉಂಟಾದಡೇನು. ಈ ಕಡೆ ಇಹನೂ ಇಲ್ಲ, ಆ ಕಡೆ ಪರನೂ ಇಲ್ಲ. ಪರಕ್ವಾದ್ರ ಮೋಕ್ಷನೂ ಇಲ್ಲ, ಇಹದಲ್ಲಿ ಭೋಗ ಸುಖನೂ ಇಲ್ಲ. ಈ ರೀತಿ ಸಮಸ್ಯೆ ಆಗ್ತದ. ಪ್ರಸಾದವಿಲ್ಲವಾಗಿ ಮತ್ತೆ ಮುಕ್ತಿಯ ಇಹ ಪರದ ಎಡೆಯಾಟ ಉಂಟಾದಡೇನು. ನಿಜ ಮುಕ್ತಿಗೆ ಸಲ್ಲ, ಅವ ಮುಕ್ತ ಆಗಂಗಿಲ್ಲ, ಮೋಕ್ಷ ಆಗಂಗಿಲ್ಲ. ಅದೆಂತೆಂದೊಡೆ ಜಂಗಮದ ಒಕ್ಕು ಮಿಕ್ಕು ಪ್ರಸಾದವಿಲ್ಲದವಂಗೆ ನಿಜ ಮುಕ್ತಿಯು ಎಂದೆಂದಿಗೂ ಇಲ್ಲ. ಒಕ್ಕುದ ಮಿಕ್ಕುದ ಅಂದ್ರೇನು? ಒಕ್ಕುದ ಮಿಕ್ಕುದ ಅಂದ್ರೆ ಏನ್ರಿ? ಗೊತ್ತದ ಗೊತ್ತಿಲ್ಲ? ಹೇಳ್ರಿ. ನಿಮ್ಮಲ್ಲಿರುವ ಪದಾರ್ಥಗಳನ್ನ ಗುರುವಿನ ಮುಂದ ಇಟ್ಬಿಡೋದು. ಮಿಕ್ ಅಂದ್ರೆ ಅವ ಏನ್ ತಗೋಬೇಕು ತಗೊಂಡು ಉಳಿತದಲ್ಲ ಅದು ಮಿಕ್ ಅದ. ಈಗ ಊಟ ಮಾಡೋ ಸಮಯದಲ್ಲಿ ಒಕ್ಕುವುದಂದ್ರೆ ಸಮರ್ಪಿಸೋದು ಮೊದಲ. ಈಗ ಜಂಗಮರು ಊಟ ಮಾಡುವಾಗ ಊಟಕ್ಕೆ ನೀಡೋರ್ದು ದೊಡ್ಡ ಕಾರ್ಬಾರ. ಜಗ್ಗಿ ನೀಡಿ ಉಣಿಸಿದ್ರ ನಮಗ್ ಉದ್ಧಾರ ಆಗ್ತೀವಿ ಅಂತೇಳಿ ತೋರಿ ತಿನ್ರಿ, ತೋರಿ ಉಣ್ರಿ ಅಂತ ಹೇಳಿ ದಗ್ಗುತ್ತಿರ್ತಾರ. ಅದೇನು ಕ್ಯಾರಿ ಬ್ಯಾಗ ಏನ್ ಬೇಕಾದ್ರೆ ಹಾಕಿ ಏರ್ದಾಗ ಒಳಗೆ ತುರ್ಕ್ಲಕ್. ಸೂಕ್ಷ್ಮ ಇರ್ಬೇಕು. ಊಟಕ್ಕೆ ನೀಡುವ ಸಮಯದಲ್ಲಿ ಸೂಕ್ಷ್ಮ ಇರ್ಬೇಕು. ಉಪಚಾರ ಏನೇನು ಉಂಟು ಅಂತ ಹೇಳ್ಬೇಕೆ ಹೊರತು ಊಟ ಮಾಡುವಾಗ ಜಬರ್ದಸ್ತಿ ಮಾಡಬಾರ್ದು. ಅವನಿಗೆ ಏನೇನಾರ ತಿನಿಸಿ ಆರೋಗ್ಯ ಕೆಡಿಸಿಬಿಟ್ರೆ ಅದು ನಿಮ್ಮ ಉಪಚಾರ ಹೋಗಿ ಅಪಚಾರ ಆಗ್ತದ. ಉಪಚಾರ ಹೋಗಿ ಅಪಚಾರ ಆಗಿ ಅವನಿಗೆ ಏನ್ ತ್ರಾಸ ಆಗ್ತದ? ಜಂಗಮನಿಗೆ ಕೈಗೆ ಸಿಕ್ಕಿದ್ದೆಲ್ಲ ತಿನಿಸಿಕೆ ಅವನಿಗೆ ತ್ರಾಸ ಮಾಡಿದ್ರೆ ಅದು ನಿಮಗ ಪ್ರಸಾದ ಆಗ್ತದ, ಒಳ್ಳೆ ತ್ರಾಸ ಆಗ್ತದ, ನಿಮಗೆ ಸಮಸ್ಯೆ ಆಗ್ತದ. ಅದ್ರ ಸಲುವಾಗಿ ಬಹಳ ಸೂಕ್ಷ್ಮ ಇರ್ಬೇಕು. ಹ್ಯಾಂಗಿರ್ಬೇಕಂದ್ರ ನೀವ್ ಏನೇನು ಅಡಿಗೆ ಮಾಡಿರಿ ಎಲ್ಲ ಪದಾರ್ಥಗಳನ್ನ ಅವನ ಮುಂದೆ ತಂದು ಇಡಬೇಕು. ಇಟ್ಟ ಮೇಲೆ ಅವ ತನಗೇನ್ ಬೇಕು ಅದು ನಿಡ್ಕೋತಾನ. ತನಗೇನ್ ಬೇಕು ಅದು ತಗೋತಾನ. ತಾನರೆ ನಿಡ್ಕೋತಾನ. ಇಲ್ಲ ಅಂದ್ರೆ ನಿಮಗೆ ಹೇಳ್ಯಾರೆ ಇಷ್ಟು ನೀಡ್ರಿ ಅಂದ್ರೆ ಅವ್ರು ಎಷ್ಟು ಹೇಳ್ತಾರ ಅಷ್ಟೇ ನೀಡ್ಬೇಕು. ಎಚ್ಚರಿಕೆಯಿಂದ ಇರ್ಬೇಕು, ಅರಿವಿನಿಂದ ಇರ್ಬೇಕು. ನಿಮ್ಮ ಬುದ್ಧಿಯಲ್ಲಿ ನಡೆಸಂಗಿಲ್ಲ ಜಂಗಮಾರ್ಚನೆಯಲ್ಲಿ. ಸೂಕ್ಷ್ಮ ಇರ್ಬೇಕು.
ಕೆಲವೊಂದು ಮನೆಗಳಿಗೆ ಹೋದಾಗ ಬರೀ ತಲೆ ನೋವು, ಬೇಡ ಬೇಡ ಅನ್ನೋದೇ ಒಂದು ನಮ್ಮದು ಕೆಲಸ. ಸಾಕು ಬೇಡ ಸಾಕು ಬೇಡ, ಹಂಗ ಆಗ್ಬಾರ್ದು, ತಲೆಬೇನೆ ಆಗ್ಬಾರ್ದು, ಬಹಳ ಸೂಕ್ಷ್ಮ ಇರ್ಬೇಕು. ಅವನಿಗೆ ಏನ್ ಬೇಕು ಅವತ್ತು ತಗೊಂಡು ತಂದ ಸಂತೋಷವಾಗಿ ಊಟ ಮಾಡಿ ಎದ್ದು ಹೋದ ಮೇಲೆ ಆಮೇಲೆ ಏನು ಉಳಿತದಲ್ಲ ಅದು ಮಿಕ್ಕುದ, ಅದೇ ಪ್ರಸಾದ, ಜಂಗಮ ಪ್ರಸಾದ. ಅದೇ ರೀತಿ ನಮಗೆ ಏನೇ ಬಂದರೂ ಸಹಿತ ಆ ಜಂಗಮನಿಗೆ ನೆನೆಸಿ ಒಂದು ಬಟ್ಟೆ ತಗೋಬೇಕಾದ್ರೂ ಸಹಿತ, ಒಂದು ಅಕ್ಕಿ ಬ್ಯಾಳಿ ಗೋಧಿ ಏನಾರ ಖರೀದಿ ಮಾಡಬೇಕಾದ್ರೂ ಸಹಿತ, ಸಂಬಳ ಬಂದರೂ ಸಹಿತ ಅದರೊಳಗೆ ಒಂದು ಭಾಗ ನಮ್ಮ ಒಡೆಯನ ಪಾಲು ಇದೆ ಅಂತೇಳಿ ಅದರೊಳಗೆ ಒಂದು ಭಾಗ ಅವನಿಗಾಗಿ ನಾವು ರಿಸರ್ವ್ ಇಟ್ಕೋತ ಹೋದೆವಂತಂದ್ರೆ ಆ ಜೀವನ ಸಕ್ಸಸ್ ಆಗಿ ಹೋಗ್ಬಿಡ್ತದೆ, ಅದು ಪ್ರಸಾದ ಆಗಿಬಿಡ್ತದ. ಪಗಾರ ಬಂದ ಕೂಡ್ಲೇನೆ ದಾಸೋಹ ಅಂತ ಒಂದು ಡಬ್ಬಿ ಇಟ್ಟುಬಿಟ್ಟಿವಿ ನಾವು. ನಮ್ಮ ಮನೆಗೆ ಏನ್ ಮಾಡಿಬಿಡ್ತೀವಿ, ಅದು ದಾಸೋಹಕ್ಕತ್ತೆ ಹಾಕ್ತಿವಿ. ಬಂದು ರೊಕ್ಕ, ಬಟ್ಟಿ, ಅಕ್ಕಿ ಅಂತವಿಂತ ಏನ್ರಿ ಖರೀದಿ ಮಾಡುವ ಸಮಯದಲ್ಲಿ ಜಂಗಮಕ್ಕತ್ತ ಒಂದಿಷ್ಟು ಮಾಡಿರ್ತೀವಿ. ಇಲ್ಲೆಲ್ಲಿ ನಡೀತಿರ್ತಾವಲ್ಲ ಸುತ್ತಮುತ್ತ ಕಾರ್ಯಕ್ರಮಗಳು ನಡೆದತ್ನಾಗ ಅವರು ಬಂದಾಗ ಕೇಳಿದಾಗ ನಮ್ಮಲ್ಲಿ ಆ ಭಾಗವನ್ನ ಕೊಡೋದ್ರಿಂದ ಏನೂ ತ್ರಾಸ ಆಗಂಗಿಲ್ಲ. ಅದರ ಸಮಾಜ ಸೇವೆಗಂತ ಇಟ್ಟಿರ್ತೀವಿ ನಾವು. ಅದು ಇಟ್ಟದ್ದು ಏನಾಗ್ಬಿಡ್ತದೆ, ಅದಕ್ಕೆ ಹೋಗ್ಬಿಡ್ತದೆ. ನೀವು 10 ರೂಪಾಯಿ ಇಟ್ಟಿರಿ ಅಂತಂದ್ರ ಒಂದು ದಾಸೋಗದಾಗ ಅದನ್ನು ಒಯ್ದು 10 ರೂಪಾಯಿ ಖರ್ಚು ಮಾಡಿದ್ರಿ ಅಂದ್ರೆ ಸಾವಿರಾರು ಮಂದಿಗೆ ಅದರಿಂದ ತೃಪ್ತಿ ಆಗ್ತಿರ್ತದೆ. ನೀವು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಿರ್ವಂಚನೆಯಿಂದ ಜಂಗಮಕ್ಕಾಗಿ ಒಂದಿಷ್ಟು ಭಾಗ ಮುಡುಪಿಡಂಥದ್ದು ಕಲಿಬೇಕು. ಇದಕ್ಕೆ ಒಕ್ಕುದ ಮಿಕ್ಕುದ ಅಂತಾರ. ಜಂಗಮದ ಒಕ್ಕು ಮಿಕ್ಕ ಪ್ರಸಾದವಿಲ್ಲದವಂಗೆ ನಿಜ ಮುಕ್ತಿಯು ಎಂದೆಂದಿಗೂ ಇಲ್ಲ. ಇದು ಕಾರಣವಾಗಿ ಜಂಗಮಕ್ಕೆ ಮಾಡದೆ ಆ ಗುರು ಶಿಷ್ಯರಿಬ್ಬರೂ ತಮ್ಮಲ್ಲಿ ಲಿಂಗ ಉಂಟೆಂದು ತಮ್ಮ ಲಿಂಗಕ್ಕೆಂದು ಆರು ಮಾಡುತ್ತೀಯರು. ಆ ಲಿಂಗಕ್ಕೂ ತೃಪ್ತಿ ಇಲ್ಲ. ಲಿಂಗಕ್ಕೆ ಹೆಂಗ ತೃಪ್ತಿ ಆಗ್ತದ ಜಂಗಮಾರ್ಚನೆ ಇರ್ಲಾರ್ದೆ? ಇದಕ್ಕೆ ಸಾಕ್ಷಿ ಲಿಂಗಾರ್ಪಿತಂ ನ ಕರ್ತವ್ಯಂ. ಲಿಂಗಕ್ಕ ನೈವೇದ್ಯ ಹಿಡದು ಕರ್ತವ್ಯ ಅಲ್ಲ, ಕರ್ತವ್ಯಂ ಜಂಗಮಾರ್ಪಿತಂ. ಗುರೋರ್ಲಿಂಗ ಉಭಯೋರ್ ಮಧ್ಯೆ ಜಂಗಮಂ ಚ ವಿಶೇಷತಃ. ಗುರು ಮತ್ತು ಲಿಂಗ ಅಂತಂದ್ರೆ ಗುರು ಅಂದ್ರೆ ಜಂಗಮ. ನಿಮ್ಮ ಮನೆಗೆ ಬಂದವನು ಅವನೇ ಜಂಗಮ. ಮನೆಗೆ ಬಂದದ್ದಕ್ಕೆ ಜಂಗಮ ಆಗಿರ್ತಾನ, ಮಠದಾಗಿದ್ರೆ ಗುರು ಆಗಿರ್ತಾನ. ಇವರಿಬ್ಬರ ಮಧ್ಯೆ ಜಂಗಮ ವಿಶೇಷತೆ. ಇದು ಕಾರಣ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಸ್ವಚರ ಪರವೆಂಬ ಸ್ವಕುಲದ ಸಮಯಾಚಾರಕ್ಕೆ ಇದೇ ನಿರ್ಣಯವು. ಸ್ವ ಅಂದ್ರೆ ಲಿಂಗ, ಪರ ಅಂದ್ರೆ ಗುರು, ಎಲ್ಲಿ ಆತನ ಸ್ಥಾನ ಅದ ಅಲ್ಲಿ ಹೋದ್ರೆ ಪರ. ಚರ ಅಂತಂದ್ರೆ ಆ ಗುರುವೇ ನಿಮ್ಮ ಮನೆಗೆ ಬಂದನು ಅಂತಂದ್ರೆ ಚರ ಆಗಿ ಬರ್ತಾನೆ, ಜಂಗಮ, ಚರ ಜಂಗಮ ಅಂತಾರ. ಗುರು ಪರವಾಗಿರ್ತಾನಂತಂದ್ರ ಅವನು ತನ್ನ ಸ್ಥಾನದಾಗ ತಾನು ಲ್ಯಾಂಡ್ ಫೋನ್ ಇದ್ದಂಗೆ ಇರ್ತಾನ. ಎರಡು ಪಾತ್ರ ಅದಾವ. ಗುರುವೇ ನಿಮ್ಮ ಮನೆಗೆ ಚಲಿಸಿ ಬಂದ್ರೆ ಜಂಗಮ, ಆತ ತನ್ನ ಸ್ಥಾನದಲ್ಲಿ ತಾನಿದ್ದನಂತಂದ್ರ ಗುರು. ನೀವು ಆತನ ಹತ್ತಿರ ಹೋದಾಗ ನಿಮ್ಮ ಎಲ್ಲ ಉಪಚಾರಗಳ ಜವಾಬ್ದಾರಿ ಗುರುವಿನದಿರ್ತದ. ಆತ ನಿಮ್ಮ ಮನೆಗೆ ಬಂದಾಗ ಆತನ ಜವಾಬ್ದಾರಿ ಭಕ್ತಂದು ಅಂದ್ರೆ ನಿಮ್ಮದಿರ್ತದ. ಈ ರೀತಿ ಎಲ್ಲ ವ್ಯವಸ್ಥೆಗಳಿರ್ತವ. ಹೀಗಾಗಿ ಗುರುವಿಗೆ ಸಮರ್ಪಣೆ ಮಾಡಿ ಅದಕ್ಕೆ ಪದಾರ್ಥಗಳು, ನಿಮ್ಮಲ್ಲಿ ಬರುವ ಸಂಸಾರಿಕ ಲೌಕಿಕ ಭೋಗಗಳು ಏನದವ ಅವುಗಳಲ್ಲಿ ಗುರುವಿಗೆ ಸಮರ್ಪಣೆ ಮಾಡಿ ಆ ಗುರುವನ್ನ ನೆನೆಸಿ, ಜಂಗಮರನ್ನ ನೆನೆಸಿ, ಲಿಂಗವನ್ನ ನೆನೆಸಿ ಏನ್ ಮಾಡಬೇಕು, ಅದರ ಒಂದು ಭಾಗವನ್ನ ಅವರಿಗೆ ತೆಗೆದಿಟ್ರ ಅದು ಒಕ್ಕುದ ಮಿಕ್ಕುದ ನಿಮಗೆ ಪ್ರಸಾದ ಆಗ್ತದೆ. ನೀವು ಅದೇನೂ ಕೊಡ್ಲಾರ್ದೆ ಬಂದದ್ದೆಲ್ಲ ನೀವೇ ಭೋಗಿಸಿ, ಗುರುವಿಂದು ನೆನಪಿಲ್ಲ, ಜಂಗಮದು ನೆನಪಿಲ್ಲ, ಲಿಂಗದ್ದು ನೆನಪಿಲ್ಲ. ಲಿಂಗದ್ದು ನೆನಪಂತಂದ್ರ ನಿಮ್ಮೊಳಗ ಆ ಕೂಟಸ್ಥ ಅದನಂತೆ ದುಡ್ದಿರ ಇಲ್ಲ, ಏನ್ ಕೂಟಸ್ಥ ಇಲ್ಲದೆ ನೀವೇ ದುಡ್ದಿರ? ಆಭಾಸ ಒಬ್ಬನೇ ಕೂಟಸ್ಥ ಇರ್ಲಾರ್ದೆ ದುಡಿತಾನೇನ್ರಿ ಜೀವ? ಆತ್ಮ ಇರ್ಲಾರ್ದೆ ಒಳಗ್ ಲಿಂಗ ಅದಂತಾನೆ ದುಡ್ದಾನಿಲ್ಲ.
ಏನ್ ಲಿಂಗ ಇರ್ಲಾರ್ದೆ ಒಳಗಿಂದ ಕೂಟಸ್ಥ ಆತ್ಮ ಚೇತನ ಸಚ್ಚಿದಾನಂದ ಇರ್ಲಾರ್ದೆ ಆವಾಸ ತಾನು ಒಬ್ಬನೇ ದುಡಿದು ಗಳಿಸಿರ್ತಾನೇನ್ರಿ? ಒಳಗೆ ನೀ ಅದಿ ಅಂತ ದುಡ್ದಿನಪ್ಪ ನಿಂದಪ್ಪ ಇದು ನಂದೇನಿಲ್ಲ ಅಂತೇಳಿ ಏನಾಗಬೇಕು? ಸರ್ವ ಸಮರ್ಪಣಾ ಭಾವ. ಅಲ್ಲಿ ಒಳಗ ಆತ್ಮ ಇದ್ದುದ್ರ ಬಗ್ಗೆ ತಿಳಿಸಿ ಹೇಳುವಂತ ಗುರು ಜಂಗಮರಿಗೆ ಧನ್ಯವಾದ, ಒಳಗಿರುವ ಆತ್ಮಕ್ಕೆ ಧನ್ಯವಾದ. ಈ ರೀತಿ ಹೇಳಿಕೊಂಡು ಪ್ರಸಾದ ಸ್ವೀಕಾರ ಯಾರು ಮಾಡ್ತಾರ ಅವ್ರ ಜೀವನದೊಳಗ ಆನಂದ ಆದ, ಅವರಿಗೆ ಮೋಕ್ಷಕ್ಕೆ ಅರ್ಹರದರ, ಅವರಿಗೆ ನಿಜ ಮುಕ್ತಿ ಪ್ರಾಪ್ತಿ ಆಗ್ತದ. ಎಲ್ಲ ತಮ್ಮದೇ ತಾವೇ ದುಡ್ದಿವೆ ಅಂತ ತಿಳ್ಕೊಂಡು ತಮ್ಮ ಭೋಗಗಳನ್ನೆಲ್ಲ ತಾವೇ ಭೋಗಿಸಿದ್ರು ಅಂತಂದ್ರೆ ಅದು ಪದಾರ್ಥಗಳು, ಪ್ರಸಾದ ಅಲ್ಲ, ಅವೆಲ್ಲ ಪದಾರ್ಥಗಳು. ಆ ಪದಾರ್ಥಗಳ ಹಿಂದ ಅದೇನದ ಗುರುಲಿಂಗ ಜಂಗಮರ ಶ್ರಮ ಇರ್ತದೆ. ಇಡೀ ಸಮಾಜದ ಪ್ರತಿಯೊಂದು ನೀವೇನು ತಂದು ತಿಂತೀರಿ ಅದೇ ನೀವೇ ಬೆಳೆದಿರ್ತೀರ. ಯಾರ್ಯಾರೋ ಬೆಳೆದದ್ದು, ಯಾರ್ಯಾರೋ ತಂದದ್ದು, ಎಲ್ಲಿದೋ ಎಲ್ಲಿಗೆ ತಂದು ಮುಟ್ಟಿಸಿದ್ದು, ಯಾರ್ಯಾರ್ದೋ ಶ್ರಮ ಇರ್ತದೆ. ಆ ಎಲ್ಲ ಶ್ರಮವನ್ನ ನೆನೆಸಿ ಉಣಬೇಕು ನಾವು. ಒಂದು ತುತ್ತು ಬಾಯಿಗೆ ಅನ್ನ ಬರ್ಬೇಕಾದ್ರೆ ಅದರಿಂದ ಎಷ್ಟೋ ಜನರದ ಕಷ್ಟ ಇರ್ತದೆ. ಅದನ್ನ ಪರಮಾತ್ಮ ಇದು ನಿಂದಪ್ಪ ಅಂತೇಳಿ ಉಣಬೇಕು, ಬಿಟ್ಕೆ ಇದು ನಂದಪ್ಪ ಅಂತ ಉಂಡ್ರೆ ಅವ್ರ ಜನ್ಮಕ್ಕ ಪ್ರಸಾದನೂ ಇಲ್ಲ, ಆನಂದನೂ ಇಲ್ಲ, ಅವರಿಗೆ ಮೋಕ್ಷಕ್ಕೆ ಅರ್ಹರು ಅಲ್ಲ. ಈ ರೀತಿ ಹೇಳ್ಕೊಂಡು ಮುಂದೇನ್ ಮಾಡಕ್ಕಪ್ಪ ಅಂತಂದ್ರೆ ವಿಚಾರ ಸಾಗರದ ಮುಂದಿನ ಭಾಗ ನಿನ್ನೆಲ್ಲಿಗೆ ಬಂದಿತ್ತು. ಮೂಲಾವಿದ್ಯೆ, ಸ್ಥೂಲಾವಿದ್ಯೆ, ಸಾಧಕ ಬಾಧಕಗಳನ್ನ ಹೇಳಿದೆವು. ಸಾಧಕ ಅಂತಂದ್ರೆ ಗಡಿಗೆ, ಮಣ್ಣಿನಿಂದ ಗಡಿಗೆ ಮಾಡೋದು, ಬಂಗಾರದಿಂದ ಆಭರಣ ಮಾಡೋದು, ತಯಾರು ಮಾಡೋದು, ವಸ್ತುಗಳ ಸೃಷ್ಟಿ ಮಾಡೋದು. ಏನೇನ್ ಮಾಡ್ತೀರಿ ಮತ್ತೆ ಉದಾಹರಣೆಗಳು ಇವು ಬಿಟ್ರೆ ಮತ್ತೆ ಹೊಸ ಉದಾಹರಣೆಗಳು ತಲೆ ಓಡಿಸ್ಬೇಕು. ಸಾಧಕಗಳಂತಂದ್ರೆ ತಿನ್ನಾಗಿ ನಾ ಹೇಳಿನ ನಿಮ್ದೊಂದು ಹೇಳ್ರಿ, ಡೂಪ್ಲಿಕೇಟ್ ಮಾಡ್ಬೇಡ್ರಿ. ಕಾಪಿ ಮಾಡ್ತಾ ಕುಂದಿರ್ಬೇಡ್ರಿ, ನಿಮ್ ಸ್ವಂತ ಬುದ್ಧಿಲಿ ಅಂತ ಏನಾರ ಒಂದ್ ಹೇಳ್ರಿ. ಕಟ್ಟಿಗೆಯಿಂದ ಪೀಠೋಪಕರಣಗಳು ಮಾಡೋದು, ಹಿಂಗ ಸಾಧಕ. ಆಯುಧ ಮಾಡೋದು. ಆಗ್ತದ ಮತ್ತು ಬೀಜನು ವ್ಯವಹಾರಿಕ, ಬೆಳೆಗಳು ಅವ್ಯವಹಾರಿಕ. ಹಿಂಗೆ ಬಾಧಕ ಅಂದ್ರೆ ನಾಶ ಇಲ್ಲದಂಗಾಗದು, ಕೆಟ್ಟ ಹೋಗ್ಬಿಡೋದು. ಬೆಂಕಿಲಿಂತ ಕಟ್ಟಿಗೆ ಸುಟ್ಟು ಹೋಗೋದು. ಮತ್ತ ಮತ್ತೇನು ಡಾಕ್ಟರ್ ಅದ್ರೊಳಗಿಂದು ಟಂಕ್ ಎಲ್ಲ ಬೂದಿ ಆಗಿ ಹೋಗ್ಬಿಡ್ತಾವ. ಡಾಕ್ಟರ್ ತಿನ್ನಬೇಡ ಅನ್ನೋ ಪದಾರ್ಥವನ್ನ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬಾಧಕ. ಎಲ್ಲ ಇದು ತಿಳ್ಕೊಂಡು ಮುಂದೆ ಸಮಾನ ಸತ್ಯಯುಳ್ಳ ಪದಾರ್ಥಗಳಲ್ಲಿ ಸಾಧಕ ಬಾಧಕಗಳು ಉಂಟಾಗುತ್ತವೆ. ಅದಕ್ಕೆ 3 ಸತ್ತಗಳನ್ನ ತಿಳ್ಕೋಬೇಕು. ಬ್ರಹ್ಮಜ್ಞಾನ ಇಲ್ಲದೆಯೇ ಕಲ್ಪಿತ ಅಧಿಷ್ಠಾನ ವಸ್ತುಗಳ ಒಂದು ಜ್ಞಾನವಾದಾಗ ಯಾವುದು ಬಾಧ ಹೊಂದುತ್ತದೆಯೋ ಅದಕ್ಕೇನಂತರ ಪ್ರಾತಿಭಾಸಿಕ ಸತ್ತ, ಕನಸಿನ ವಸ್ತುಗಳು ಮತ್ತೆ ಭ್ರಮೆಯ ವಸ್ತುಗಳು ಮತ್ತೆ
ಬ್ರಹ್ಮಜ್ಞಾನದಿಂದಲೇ ಬಾಧ ಬಂದಂಥವು ವ್ಯಾವಹಾರಿಕ ಸತ್ತ. ಬ್ರಹ್ಮಜ್ಞಾನವಿಲ್ಲದೆ ಬಾಧೆ ಹೊಂದಲಾರದಂಥವೆಲ್ಲ ವ್ಯಾವಹಾರಿಕ ಸತ್ತ. ಮತ್ತೆ ಯಾವುದರಿಂದಲೂ ಬಾಧೆ ಹೊಂದಲಾರದಂತ ಶಾಶ್ವತವಾಗಿರುವಂಥದ್ದು, ಯಾವ ಕಾಲಕ್ಕೂ ಯಾವ ದೇಶದಲ್ಲೂ ಯಾವುದರಿಂದಲೂ ಬಾಧೆ ಹೊಂದಲಾರದಂಥದ್ದು ಶಾಶ್ವತ ಸತ್ತ. ಈ ರೀತಿ 3 ಸತ್ತಗಳು ಮನುಷ್ಯನ ಬುದ್ಧಿಗೆ ತಿಳಿದಂಗೆ ವಿಶ್ಲೇಷಣೆ ಮಾಡಿದ. ಈ 3 ಸತ್ತಗಳೇನದವ, ವ್ಯವಹಾರಗಳು ಎಲ್ಲಿ ನಡೀತಾವ ಅಂದ್ರ ಸಾಧಕ ಬಾಧಕಗಳು ಅಂದ್ರೆ ನಿಮಗೆ ತಿಳಿದೋದಲ್ಲ. ಆ ಸಾಧಕ ಬಾಧಕಗಳು ಪ್ರಾತಿಭಾಷಿಕ ಸತ್ಯಯ ಸಾಧಕ ಬಾಧಕಗಳು ಪ್ರಾತಿಭಾಷಿಕ ಸತ್ಯದೊಳಗೆ ನಡೀತಾವ. ವ್ಯಾವಹಾರಿಕ ಸತ್ಯಯ ಸಾಧಕ ಬಾಧಕಗಳು ವ್ಯಾವಹಾರಿಕ ಸತ್ಯದ ಜೊತೆಗೆ ನಡೀತಾವ. ಪಾರಮಾರ್ಥಿಕ ಸಾಧಕ ಬಾಧಕಗಳು ಪಾರಮಾರ್ಥಿಕ ಸತ್ಯ ಜೊತೆಗೆ ನಡೀತಾವ. ಈ ರೀತಿ ತಿಳ್ಕೊಂಡು ಸಮಾನ ಸತ್ಯಯುಳ್ಳ ಪದಾರ್ಥಗಳಲ್ಲಿ ಸಾಧಕ ಬಾಧಕಗಳು ಉಂಟಾಗುತ್ತವೆ. ಆದರೆ ಇಲ್ಲಿ ಶಿಷ್ಯ ಏನ್ ಮಾಡ್ಯಾನ, ಮೃಗಜಲ ಮತ್ತು ತೃಷೆ. ಈ ಮೃಗಜಲ ಏನದ, ಎಂಥದ್ದು, ಪ್ರಾತಿಭಾಷಿಕ ಅದು, ಅವು ವೈಯಕ್ತಿಕ. ಅದು ಮರುಭೂಮಿಯಲ್ಲಿ ಮೃಗಜಲ ಪ್ರಾತಿಭಾಷಿಕ ಅದ. ಮರುಭೂಮಿ ಮತ್ತು ಮೃಗಜಲ ಇವೆರಡರಾಗ ಯಾವುದು ವ್ಯಾವಹಾರಿಕ, ಯಾವುದು ಪ್ರಾತಿಭಾಷಿಕ? ಮರುಭೂಮಿ ವ್ಯಾವಹಾರಿಕ. ಅದರೊಳಗೆ ಕಾಣುವ ನೀರು ಏನದಲ್ಲ ಪ್ರಾತಿಭಾಷಿಕ. ಇಲ್ಲಿ ಏನಾಗ್ಯದ, ಆ ಪ್ರಾತಿಭಾಷಿಕ ಜಲ ಇವಂದು ನೀರಡಿಕೆ ಏನದ, ಅದು ಪ್ರಾತಿಭಾಷಿಕ ಅದ. ಏನದು ಕನಿಷ್ಠನಾಗ ನೀರಡಿಕೆ ಆಗ್ಯದ ಅವನಿಗೆ. ನಿಜವಾದ ನೀರಡಿಕೆ ಆಗ್ಯದ. ನಿಜವಾದ ನೀರಡಿಕೆ ವ್ಯಾವಹಾರಿಕ ಅದ. ವ್ಯಾವಹಾರಿಕ ನೀರಡಿಕೆಗೆ ನಿಮ್ಮ ಮನೆಯೊಳಗಿನ ಗಡಿಗೆ ನೀರು ವ್ಯಾವಹಾರಿಕ ನೀರು ಕುಡಿದ್ರೆ ಏನಾಗ್ತದ, ತೃಪ್ತಿ ಆಗ್ತದ. ಅದು ಬಿಟ್ಟಿಗೆ ಮೃಗಜಲ ಕುಡಿದ್ರೆ ಅದು ಮೃಗಜಲನೇ ಇಲ್ಲ. ಅದರಿಂದ ಹೆಂಗ ತೃಷೆ ಆಗ್ತದೆ. ಹೀಗಾಗಿ ಇಲ್ಲೇನಂದ್ರ ವಿಷಮ ಸತ್ತ. ಪ್ರಾತಿಭಾಷಿಕವಾದಂತ ಜಲ ವ್ಯಾವಹಾರಿಕವಾದಂತ ಬಾಯಾರಿಕೆಯನ್ನ ನೀಗಿಸುವುದಿಲ್ಲ. ಹೀಗಾಗಿ ಇದು ವಿಷಮ ಸತ್ತ. ಈ ದೃಷ್ಟಾಂತ ವಿಷಮವಾಗಿದೆ ಅಂತ ಹೇಳಿ ಮೃಗಜಲವು ಪ್ರಾತಿಭಾಷಿಕ ಸತ್ತ ಆಗಿರುತ್ತದೆ, ತೃಷೆಯು ವ್ಯಾವಹಾರಿಕ ಸತ್ಯ ಆಗಿರುತ್ತದೆ. ವ್ಯಾವಹಾರಿಕವಾದ ಮೃಗಜಲವು ಪ್ರಾತಿಭಾಷಿಕ ತೃಷೆಯನ್ನು ನಿವೃತ್ತಿ ಮಾಡುವುದಿಲ್ಲ. ಹೀಗಾಗಿ ಮೃಗಜಲ ಮತ್ತು ತೃಷೆಗಳು ವಿಷಮ ಸತ್ತ ಆಗಿರುತ್ತವೆ ಹೇಳಿ ಮುಂದೆ 233ನೇ ವಿಷಯ ಅಂಕದೊಳಗ ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ ಮತ್ತು ಪಾರಮಾರ್ಥಿಕ ಸತ್ತಗಳ ಬಗ್ಗೆ ಪರಿಚಯ ಮಾಡಿ ಮುಂದೋಗ್ತಾರೆ. ಯಾವ ಪದಾರ್ಥವೂ ಬ್ರಹ್ಮಜ್ಞಾನವಿಲ್ಲದೆ ಬಾಧೆ ಹೊಂದುವುದಿಲ್ಲ, ಕಿಂತು ಬ್ರಹ್ಮಜ್ಞಾನದಿಂದಲೇ ಬಾಧೆ ಹೊಂದುತ್ತದೆಯೋ ಆ ಪದಾರ್ಥಗಳಲ್ಲಿ ವ್ಯಾವಹಾರಿಕ ಸತ್ತ ಇರುತ್ತದೆ. ಈ ರೀತಿ ತಿಳ್ಕೋಬೇಕು. ವ್ಯಾವಹಾರಿಕ ಸತ್ತ ಅಂದ್ರೆ ಬ್ರಹ್ಮಜ್ಞಾನದಿಂದಲೇ ಬಾಧೆ ಹೊಂದೋದು. ಆಕಾಶಾದಿ ದೇಹಾಂತ ಪ್ರಪಂಚವು ಬ್ರಹ್ಮಜ್ಞಾನವಿಲ್ಲದೆ ಬಾಧೆ ಹೊಂದುವುದಿಲ್ಲ. ಇದು ಬ್ರಹ್ಮಜ್ಞಾನದಿಂದಲೇ ಬಾಧೆ ಹೊಂದುತ್ತದೆ. ಅಂದರೆ ಈ ಪ್ರಪಂಚವು ಸುಳ್ಳು ಎಂದು ನಿಶ್ಚಯ ಮಾಡಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಪ್ರಪಂಚವು ವ್ಯಾವಹಾರಿಕ ಸತ್ತ. ವ್ಯಾವಹಾರಿಕ ಸತ್ಯವು ಏನದ, ಈಶ್ವರ ಸೃಷ್ಟಿಯಲ್ಲಿ. ಈ ವ್ಯಾವಹಾರಿಕ ಸತ್ಯ ಹೆಂಗದ ಅಂತಂದ್ರೆ ಈಶ್ವರ ಸೃಷ್ಟಿಯಲ್ಲಿ ಇರುತ್ತದೆ. ವ್ಯಾವಹಾರಿಕ ಸತ್ತ ಎಲ್ಲದಪ್ಪ, ಇದು ಯಾರು ಸೃಷ್ಟಿ ಮಾಡ್ಯಾರ ಅಂತಂದ್ರ ಈಶ್ವರ ಸೃಷ್ಟಿ ಮಾಡ್ಯಾನ. ಹೌದಾ? ಈಶ್ವರ ಸೃಷ್ಟಿ ಅಂದ್ರೆ ಅವನೇ, ಈಶ್ವರನೇ ವ್ಯಾವಹಾರಿಕ ಸತ್ತ ರೂಪದಾಗ ಅದನು. ಅವನೇ ಅದನ್ನೆಲ್ಲ ತಾನೇ ಆಗ್ಯಾನ. ಈಶ್ವರನೇ ಎಲ್ಲಾನು ತಾನೇ ಆಗ್ಯಾನ.
ಇದು ಸೃಷ್ಟಿ ಇರುತ್ತದೆ. ಈಶ್ವರ ಸೃಷ್ಟಿ, ಜೀವ ಸೃಷ್ಟಿ ಅಂತ ನಿನ್ನೆ ದಿವಸ ಚಿಂತನೆ ಮಾಡಿದ್ದೇವೆ. ಆ ಈಶ್ವರನ ಸೃಷ್ಟಿ ಕಲ್ಲು, ಮಣ್ಣು, ಪಂಚಮಹಾಭೂತಗಳು, 84 ಲಕ್ಷ ಜೀವರಾಶಿಗಳು, ಇವೆಲ್ಲ ಈಶ್ವರ ಸೃಷ್ಟಿ. ಇದು ವ್ಯಾವಹಾರಿಕ ಸತ್ತ. 84 ಲಕ್ಷ ಜೀವರಾಶಿಗಳ ಅಂದ್ರೆ ದೇಹಗಳು ಈಶ್ವರ ಸೃಷ್ಟಿ. ಅವರವ್ರ ಕರ್ಮಕ್ಕೆ ತಕ್ಕಂತೆ ದೇಹ ಏನು ಕೊಡ್ತಾನಲ್ಲ ಅದು ಈಶ್ವರ ಸೃಷ್ಟಿ. ಅದರೊಳಗಿಂದ ಒಂದು ಆಕಳ ತಗೊಂಡು ನೀವು ಕಟ್ಕೋತೀರಾ? ಕಟ್ಕೊಂಡು ಇದು ಆಕಳ ಯಾರ್ದಂತೀರಿ? ನಮ್ಮ ಆಕಳ ಅಂತೀರಿ. ಅದರೊಳಗಿಂದ ಕಲ್ಲ ಮಣ್ಣ ತಗೊಂಡು ಮನಿ ಕಟ್ಕೋತೀರಿ. ಕಟ್ಟಿಗೆ ಕಲ್ಲ ಮಣ್ಣ ತಗೊಂಡು ಈಶ್ವರ ಸೃಷ್ಟಿ ಒಳಗಿಂದ ಅದಕ್ಕೇನಂತೀರಿ? ನಮ್ಮ ಮನಿ ಅಂತೀರಿ. ಆ ಈಶ್ವರ ಸೃಷ್ಟಿ ಒಳಗಿಂದ ಏನೇನು ತಗೋತೀರಿ, ತಗೊಂಡಿಕ್ಕೆ ಅದು ನಂದು 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 ಅಂತೀರಲ್ಲ, ಇದು ಏನದ ಜೀವ ಸೃಷ್ಟಿ. ನೀವು ಸ್ವಂತ ಮಾಡ್ಕೊಂಡಿರಲ್ಲ ಅದಕ್ಕೆ ನಿಮ್ಮದು ಅಂತೇಳಿ. ಅದು ನಿಜವಾಗಿ ಯಾರ್ದದು? ಈಶ್ವರ ಸೃಷ್ಟಿ ಅದ. ಅದು ಹೆಂಗದ? ನಂದು 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 ಅಂತಂದ್ರೆ ಹೆಂಗದ? ನಿಮ್ಮದು ಹೌದಾ ಅಲ್ಲ? ಹಿಂಗ ಅಂತೀರಿ ಅಂದ್ರೆ ನಮ್ದು ಅಲ್ಲೇನ್ರಿ ಅಂತ ನೀವು ಕೇಳ್ತೀರಿ. ನಮ್ದು ಅಲ್ಲೇನ್ರಿ ಅಂತ ಕೇಳ್ಬೇಕಾದ್ರ ಇದಕ್ಕ ಸರಿಯಾದ ತಿಳುವಳಿಕೆ ನೀಡ್ಬೇಕಂದ್ರೆ ಹೆಂಗದಪ್ಪ ಅಂದ್ರ, ನಿಮ್ಮ ಮನೆಯೊಳಗ ಟಿಫಿನ್ ಮಾಡಿರಿ ಅಂತ ತಿಳ್ಕೊಳ್ಳಿ. ಟಿಫಿನ್ ಮಾಡಿದಾಗ ನೀವೇನ್ ಮಾಡ್ತೀರಿ? ಇಡ್ಲಿ, ವಡ, ಉಪ್ಪಿಟ್ಟು, ಶಿರಾ ಏನೋ ಒಂದು ಅಡಿಗೆ ಮಾಡಿ ಪ್ಲೇಟು, ಚಮಚ, ಗ್ಲಾಸು ಎಲ್ಲ ಕೊಟ್ಟಿರ್ತೀರಿ. ಟೀ ಅದೆಲ್ಲ ನಮ್ಮ ಟೇಬಲ್ ಮುಂದೆ ಇಟ್ಟಿರ್ತೀರಿ. ಇಟ್ಟೊತ್ನಾಗ ನೀವೇನಂತೀರಿ? ಟಿಫಿನ್ನು ಮಾಡ್ರಿ, ತಗೋರಿ, ನಿಮ್ಮ ಟಿಫಿನ್ನ ತಗೋರಿ ಅಂತ ನೀವಂತೀರಿ. ನಾವೇನ್ ಮಾಡ್ತೀವಿ? ನಮ್ಮ ಟಿಫಿನ್ ಅಂತ ನಾವು ತಗೋತೀವಿ. ತಗೊಂಡ್ಮೇಲೆ ನಮಗೆ ಯಾವುದಿಲ್ಲ, ಅದು ಕೊಟ್ಟದ್ದೆಲ್ಲ ನಮ್ಮದೇ ಹೌದು ಅಂತೇಳಿ ನೀವು ನಮಗ್ ಕೊಡ್ತೀರಿ. ಕೊಟ್ಟ ಮೇಲೆ ಅದ್ರೊಳಗಿಂದ ಎಲ್ಲ ತಿಂದು ಅವು ಗ್ಲಾಸ್, ಬಟ್ಲ, ಚಮಚ, ಪ್ಲೇಟ ಎಲ್ಲ ಅಲ್ಲಿ ವಾಶ್ ಬೇಸಿನ್ದಾಗ ತೊಳೆದು ನಮ್ಮ ಬ್ಯಾಗ್ನಾಗ ಹಾಕೊಂಡ್ರೆ ಸುಮ್ಮಿರ್ತೀರ? ಪದಾರ್ಥ ಭೋಗ ಅಷ್ಟೇ ನಮ್ಮದು, ಹೌದಲ್ರಿ? ಅದರೊಳಗಿರುವ ಭೋಗ ವಸ್ತು ಅಷ್ಟೇ ನಮ್ಮದು. ಈಶ್ವರ ಸೃಷ್ಟಿಯ ವಸ್ತುಗಳು ಇಲ್ಲೇ ಬಿಡ್ಬೇಕವು. ಹಂಗ ಈ ಜಗತ್ತಿನೊಳಗ ಈಶ್ವರ ಸೃಷ್ಟಿಯ ಪದಾರ್ಥಗಳು ನಿಮ್ಮ ಅಂತೇಳಿ ನೀವೇನ್ ಭೋಗ ಮಾಡ್ಲಕತ್ತೀರಿ, ಅದರೊಳಗಿರೋ ಭೋಗ ಅಷ್ಟೇ ನಿಮ್ಮದು. ಹೆಂಡತಿಯ ಭೋಗ ನಿಮ್ಮದು. ಹೆಣ್ಣು ನಿಮ್ ಸಂಗಟ ಬರ್ತದೇನ್ರಿ? ಇಲ್ಲಿ ನಿಮ್ ಸಂಗಟ ಬರ್ಲಾರ್ದು ಈಶ್ವರ ಸೃಷ್ಟಿ. ಆ ಭೋಗ ಏನದ ಅಷ್ಟೇ ನಿಮ್ಮ. ಮನಿಯೊಳಗ ಇದ್ದು ಸುರಕ್ಷಿತವಾಗಿ ಜೀವನ ಮಾಡೋ ಭೋಗ ಅಷ್ಟೇ ನಿಮ್ಮದು. ಆ ಮನಿ ಯಾರ್ದು? ಮನಿ ಈಶ್ವರಂದು. ಆ ಮನಿಯೊಳಗಿದ್ದು ಭೋಗ ಮಾಡಬೇಕಾಗಿದ್ದು ಭೋಗ ಅಷ್ಟೇ ನಿಮ್ಮ. ಅದೇನ್ರ ಮನಿ ತಗೊಂಡು ಹೋಗ್ಲಕ್ಕಾಗ್ತದ? ಆ ಭೋಗ ಮಾಡುವ ಮಟ್ಟಿಗೆ ನಂದು ನಂದು ಅಂತೇನು ಅಂತಿರಲ್ಲ, ಅದು ಏನದ? ಜೀವ ಸೃಷ್ಟಿ. ನನ್ನದು ಅನ್ನೋದು ಜೀವ ಸೃಷ್ಟಿ. ಆದರೆ ನೀವು ಅದನ್ನ ಭೋಗ ಮಾಡುವಾಗ ಈಶ್ವರ ಇದು ನಿಂದಪ್ಪ, ನಿನ್ನ ಭಿಕ್ಷೆಯಪ್ಪ ಅಂತೇಳಿ ಅವನಿಗೆ ಧನ್ಯವಾದ ಹೇಳಿ ನೀವು ಅದನ್ನ ಭೋಗಿಸಿದರೆ ಅದು ಪ್ರಸಾದ ಆಗ್ತದ. ಅದನ್ನ ಬಿಟ್ಟು ನನ್ನ ಭೋಗ ಇದು ಎಲ್ಲ ನಂದೇ ಅಂತೇಳಿ ತಿಳ್ಕೊಂಡು ಅದ್ರೊಳಗೆ ಅಹಂಕಾರ ತಾಳಿದನು ಅಂತಂದ್ರ ಏನಾಗ್ತದ? ಅಹಂಕಾರ ತಾಳಿದ್ನಂತಂದ್ರ ಒಳ್ಳೆ ಟೈಮ್ನೊಳಗ ಕೈ ಕೊಟ್ಬಿಡ್ತಾವ. ಈಗ ನೀವು ಕಾಲೇಜ್ಗೆ ಹೋಗಿರ ಅನ್ಕೊಳ್ರಿ,
ಕಾಲೇಜ್ ಹೋದತ್ನಾಗ ಸೀನಿಯರ್ ಹುಡುಗರು ಅಂತ ಇರ್ತಾರ ಅವ್ರು. ಸೀನಿಯರ್ ಹುಡುಗರ ಬಲ್ಲಿ ಚಲೋ ನೋಟ್ಸ್ ಇರ್ತಾವ. ಈ ಕಾಲೇಜ್ ಲೆಕ್ಚರರ್ಗಳು ಏನು ಕೆಲ್ಸಕ್ಕೆ ಬರಲ್ಲ, ಎಷ್ಟೋ ಸಬ್ಜೆಕ್ಟ್ ಲೆಕ್ಚರರ್ಗಳೇ ಇರಂಗಿಲ್ಲ ಕಾಲೇಜ್ನಾಗ. ಆ ಸೀನಿಯರ್ ಹುಡುಗರ ಬಲ್ಲಿ ಇರೋ ನೋಟ್ಸೇ ಎಲ್ಲ ಹುಡುಗರು ಓದ್ಕೊಂಡು ಅದಕ್ಕಿಂತ ಚಂದ ಬರೀತಾರೆ. ಪಾಠ ಹೇಳೋ ಮಾಸ್ತರ್ಕಿಂತ ಪ್ರೈಮರಿ ಹೈಸ್ಕೂಲ್ನಾಗ ಅಷ್ಟೇ ಟೀಚರ್ಸ್ ಪಾರ್ಟ್. ಈಗ ಮ್ಯಾಲ ಕಾಲೇಜ್ಗೆ ಹೋದ್ಮೇಲೆ ಟೀಚರ್ಸ್ ಅಷ್ಟು ಇರಂಗಿಲ್ಲ ಮಹತ್ವ. ಹುಡುಗರು ತಾವು ಮಾಡ್ಕೊಳ್ಳೋ ತಯಾರಿನೇ ಬಹಳ ಇಂಪಾರ್ಟೆಂಟ್ ಇರ್ತದ. ಅದು ಹಂಗೆ ನಡೆದಿರ್ತದೆ. ಎಲ್ಲೋ ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡ್ತಾರೆ, ಮುಂದೆಲ್ಲ ತಾವೇ ಮಾಡ್ಕೊತಿರ್ತಾರೆ. ಈಗ ಸದ್ಯದ ಪರಿಸ್ಥಿತಿ ಒಳಗಂತೂ ಈ ಯೂಟ್ಯೂಬ್ನೊಳಗ ಎಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಕ್ಲಾಸ್ಗಳು ಸಹಿತ ಚಲೋ ಪ್ರೊಫೆಸರ್ಗಳು ಕ್ಲಾಸ್ ಮಾಡಿ ಅದ್ರೊಳಗೆ ಬಿಟ್ಬಿಟ್ಟಾರ. ಈಗ ಯೂಟ್ಯೂಬ್ನೊಳಗೆ ಯಾವ ಸಬ್ಜೆಕ್ಟಿನ ಕ್ಲಾಸ್ಗಳು ಬೇಕು ಅದ್ರಾಗ ಸಿಗ್ತಾವ ಯೂಟ್ಯೂಬ್ನಾಗ. ಹಿಂಗಾಗಿ ಕ್ಲಾಸ್ನಾಗ ಹುಡುಗರೇ ಕುಂದ್ರಲ್ಲೂ ಈಗ ಯೂಟ್ಯೂಬ್ ಪಾಠ ಕೇಳ್ಕೊಂಡ್ಕೆ ಪರೀಕ್ಷೆ ಬರ್ದ್ಬಿಡ್ತಾರೆ. ಕ್ಲಾಸಿಗೆ ಬರಂಗಿಲ್ಲ, ಹೆಂಗ್ ಫಸ್ಟ್ ಕ್ಲಾಸ್ ಬರ್ತಾರಂತ ಒಂದು ಸ್ವಲ್ಪ ದಿವ್ಸ ನಮಗೆ ಡೌಟ್ ಇತ್ತು. ಆಮೇಲೆ ಗೊತ್ತಾಯ್ತು ನಮ್ಗಿಂತ ಚಂದ ಪಾಠ ಹೇಳಂತ ಒಳ್ಳೆ ಲೆಕ್ಚರರ್ಸು ಎಲ್ಲ ಪಾಠ ಮಾಡಿ ಅದ್ರಾಗ ಬಿಟ್ಬಿಟ್ಟಾರ. ಅವ್ರ ಪಾಠ ಇವ್ರ ಪಾಠ ಒಂದು ಮೊಬೈಲ್ನಾಗೆ ಎಲ್ಲ ಲೆಕ್ಚರರ್ಗಳು ಪಾಠ ಕೇಳ್ತಾರ. ಅವ್ರು ಇಡೀ ಜಗತ್ತಿನ ಪಾರೆ ಅಂದು ಇಂಡಿಯಾದ್ದು ಎಲ್ಲಾರ್ದು ಕೇಳ್ತಾರ. ಅವ್ರು ಹುಡುಗರು ಎಂತ ಭಾಗ್ಯವಂತರು ಈಗಿನವ್ರು. ಹೀಗಾಗಿ ಏನ್ ಹೇಳಕತ್ತಿದ್ದೆ ನಾನು, ಎಲ್ಲಿಗೆ ಹೋಯ್ತದ ವಿಷಯ? ಸ್ವಲ್ಪ ಹಚ್ಚಿಕೊಡ್ರಿ. ಏನೋ ಆಯ್ತಲ್ಲ, ಹುಡುಗರು ಪಾಠ ಕೇಳೋದ್ರ ಕಡೆ ಹೋಗ್ಬಿಟ್ಟೆವು. ಈಶ್ವರನಿಗೆ ನಾವು ಏನ್ ಮಾಡ್ಬೇಕು? ಥ್ಯಾಂಕ್ ಯು, ಇದು ಪದಾರ್ಥ ನಿಂದಪ್ಪ. ಈಗೇನಂದ್ರೆ ಸೀನಿಯರ್ ಹುಡುಗರು ಹೇಳಕತ್ತಿದ್ದೆ ನಾನು. ಆ ಸೀನಿಯರ್ ಹುಡುಗರು ನಿಮಗ ನೋಟ್ಸ್ ಕೊಟ್ಟಿರ್ತಾರ. ನೋಟ್ಸ್ ಕೊಟ್ಟ ಮೇಲೆ ವ್ಯವಹಾರಗಳು ಶುರು ಆತಾವ. ಅವನಿಗೆ ಹೆಲ್ಪ್ ಮಾಡಬೇಕು. ಈಗ ನಮಗೊಬ್ಬ ನೋಟ್ಸ್ ಕೊಟ್ಟು ನಮಗ್ ಉದ್ಧಾರ ಮಾಡ್ಲಕತ್ತಾನ ಅಂತಂದ್ರ ಅವನಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾ ಬೇಡ? ಕಾಲೇಜ್ನಾಗ ಲೆಕ್ಚರರ್ ಕಲಿಸ್ಲಾರದ ಪಾಠದ ನೋಟ್ಬುಕ್ಗಳು ನಮಗ್ ಕೊಟ್ಟಾಗ ಜೊತೆಗೆ ಇಬ್ರು ಹೋದಾಗ ಆಯ್ತಪ್ಪ ನಿನ್ಲಿಂತ ನನಗೆ ಭಾಳ ಹೆಲ್ಪ್ ಆಗ್ಯದ ಅಂತೇಳಿ ಚಾ ಕುಡಿಯಾಗ ಅವನಿಗೆ ಒಂದು ಗುಟ್ಟಕ್ಕೆ ಚಾ ಕುಡಿದ್ರ ರೊಕ್ಕ, ನಾಷ್ಟ ಮಾಡಿದ್ರ ಅವ ನಾಷ್ಟ ಮಾಡಿದ್ದರದ ಒಂದು 4 ದುಡ್ಡು ಖರ್ಚಾದ್ರ ಆಗಲ್ಲಕ್ಕ ಇವ ನನಗೆ ಹೆಲ್ಪ್ ಮಾಡ್ಲಕತ್ತಾನಂತೇಳಿ ಅವನಿಗೆ ಒಂದಿಟ್ಟು ಒಂದು ಖರ್ಚು ಮಾಡಿ ಅಂತ ಫ್ರೆಂಡ್ಸಿಗೆ ಹಚ್ಕೋಬೇಕು. ಈಗ ಅವ್ನ ನೋಟ್ಸ್ ನಿಮ್ಮ ಮೇಲೆ ಪ್ರೀತಿ ಮಾಡಿ ಕೊಟ್ಟಿರ್ತಾನ, ಅವನ ಸಂಗಟ ನೀವು ಜಗಳ ಮಾಡಿದ್ರೆ, ಅವನಿಗೆ ಕೇರ್ಲೆಸ್ ಮಾಡಿದ್ರೆ, ನಾಳೆ ಪರೀಕ್ಷೆ ಅದಂದ್ರೆ ಇವತ್ತು ರಾತ್ರಿ ಅವನು ನೋಟ್ಸ್ ವಾಪಸ್ ಇಸ್ಕೊಂಡು ಹೋಗ್ತಾನ. ನಂದು ನೋಟ್ಸ್ ಬೇಕಪ್ಪ, ನನಗೆ ಅರ್ಜೆಂಟ್ ಅದ, ನಾಳೆ ನಂದನ್ನು ಸಬ್ಜೆಕ್ಟ್ ಫೇಲ್ ಆಗೀನಿ, ಅದು ಓದ್ಕೊಳಕ್ ಬೇಕು, ಯಾಕೆ ಬರ್ಕೊಂಡಿಲ್ಲ ನೀನು ಎಷ್ಟು ದಿನ ಆಯ್ತು ಕೊಟ್ಟಿನಿ, ನನಗೀಗ ಬೇಕಂತೇಳಿ ರಾತ್ರಿ ಇಸ್ಕೊಂಡ್ಬಿಡ್ತಾನ. ಇವ ಏನ್ ತಿಳ್ಕೊಂಡಿರ್ತಾನ? ನೋಟ್ಸ್ ಕೊಟ್ಟಾನಂದ್ರೆ ಇದು ಪರೀಕ್ಷೆ ಮುಗಿಯ ತನಕ ನನ್ನ ಬಲ್ಲೇ ಇರ್ತದ ಅಂತೇಳಿ ಇವ ಬರ್ಕೊಂಡಿರಲ್ಲ. ಹಂಗೆ ಇಟ್ಕೊಂಡು ರಾತ್ರಿ ಓದ ಮತ್ತೆ ಇಟ್ಕೊಂಡು ಕೂತಿರ್ತಾನ. ಕರೆಕ್ಟ್ ಟೈಮ್ನಾಗ ಎತ್ಕೊಂಡು ಹೋಗ್ತಾನ. ಹಿಂಗ ಆಗಬಾರ್ದಿತ್ತು. ಯಾಕೆ ಹಂಗಾಯ್ತು? ಅವನಿಗೆ ಅಲಕ್ಷ್ಯ ಮಾಡಿದ್ದಕ್ಕೆ ಹಿಂಗಾಯ್ತು. ಅದೇ ರೀತಿ ಈಶ್ವರನಿಗೆ ಸಹಿತ ನಾವು ಅಲಕ್ಷ್ಯ ಮಾಡಿದ್ದಕ್ಕ ಏನಾಗ್ತದ? ಆ ಕರ್ಮದ ಫಲ. ಈಶ್ವರನನ್ನ ಅಲಕ್ಷ್ಯ ಮಾಡಿ ನಾವು ಭೋಗಗಳನ್ನ ಮಾಡಿದ್ದಕ್ಕ ಮೋಕ್ಷ ಇಲ್ಲ, ಸಂಕಟ ಕಷ್ಟಗಳು ಯಾಕಾಗ್ತಾವ ಅಂತಂದ್ರ, ಸಣ್ಣ ಕೂಸಿದ್ದಾಗ ತಾಯಿ ಸತ್ತಳು ನೋಡ್ರಿ, ಹಿಂಗ ಆಗಬಾರ್ದು. ಯೌವನದಾಗ ಹೆಣ್ಣು ಸತ್ತಳು ನೋಡ್ರಿ, ಹಿಂಗ ಆಗಬಾರ್ದು. ಒಳ್ಳೆ ಮುಪ್ಪಿನ ವಯಸ್ಸಿನಾಗ ಮಗ ಸತ್ತ ನೋಡ್ರಿ, ಹಿಂಗ ಆಗಬಾರ್ದು. ಯಾಕಾಗ್ತದದು ಅಂತಂದ್ರ ಆ ಈಶ್ವರನ ಕಡೆ ಲಕ್ಷ್ಯ ಇಲ್ಲ ಅವ್ರಿಗೆ. ಅವ್ರ ಕರ್ಮನೇ ಅವ್ರು ಭೋಗಿಸ್ತಿರ್ತಾರ. ಈಶ್ವರಿಗೆ ಅಲಕ್ಷ್ಯ ಮಾಡಿದ್ರೆ ಏನಾಗ್ತದ? ಒಳ್ಳೆ ಸಮಯದೊಳಗ ಇಡ್ತಾನೆ ಫಿಟ್ಟಿಂಗ್. ಯಾರ ಸಲುವಾಗಿ? ಅವ್ರ ಕರ್ಮಕ್ಕೆ ದೇವರಿಗೆ ನೆನೆಸ್ಬೇಕು, ಮೈ ಮುಟ್ಕೊಂಡು ನೋಡ್ಬೇಕು, ಹಂಗ ಮಾಡಿ ಇಟ್ಬಿಡ್ತಾನ. ಸದಾ ಕಾಲ ಇದು ನಿಂದಪ್ಪ ಅಂತೇಳಿ ನೆನೆಸ್ತಾ ಇರ್ಬೇಕು.
ಅದಕ್ಕೆ ಸದಾ ಕಾಲ ಅದು ರೆಕಾರ್ಡಿಂಗ್ ಪೀಸ್ ಆಗಿಬಿಡ್ತದೆ. ಅವ್ರದ್ದು ಏನಾರ ಅಟೆಂಡ್ ಆದೇವ ಅಂತಂದ್ರೆ ಅದು ಅಲ್ಲಿಗೆ ಕಟ್ ಆಗ್ತದೆ. ಮತ್ತೆ ಇನ್ನೊಂದು ಎರಡು ರೆಕಾರ್ಡಿಂಗ್ ಮಾಡ್ಬೇಕಾಗ್ತದೆ. ಅದಕ್ಕೆ ಅಟೆ ಹೋಯ್ತು ಅಂತಂದ್ರೆ ಕಂಟಿನ್ಯೂ ಸಿಗ್ತದೆ. ಸದಾ ಕಾಲ ಏನಾಗ್ತದೆ ಅಂತಂದ್ರೆ ಈಶ್ವರ ಇದು ನಿನ್ನ ಭೋಗಪ್ಪ ಅಂತೇಳಿ ಈಶ್ವರಿಗೆ ನೆನೆಸಿ ನಾವು ಅದನ್ನು ಭೋಗಿಸ್ತಾ ಇರಬೇಕು. ಪರಮಾತ್ಮನ ನೆನೆಸ್ತಿರ್ಬೇಕು. ಅದಕ್ಕೆ ಈಶ್ವರ ಸೃಷ್ಟಿ ಇರುತ್ತದೆ, ವ್ಯಾವಹಾರಿಕ ಸತ್ಯ. ಜೀವ ಸೃಷ್ಟಿ ಅಂತ ಏನದಲ್ಲ, ನಿನ್ನೆ ದಿವಸ ಚಿಂತನೆ ಮಾಡಿದ್ದೇವೆ. ದೇಹಾದಿ ಪ್ರಪಂಚವು ಈಶ್ವರ ನಿರ್ಮಿತವಾದ ವ್ಯಾವಹಾರಿಕ ಸತ್ತ ಆಗಿದೆ. ಎಲ್ಲ ದೇಹಾದಿ ಪ್ರಪಂಚ, ಪಂಚಭೂತಗಳು. ಪ್ರಪಂಚ ಅಂದ್ರೆ ಪಂಚಮಹಾಭೂತಗಳಿಂದ ಏನೇನಾಗ್ಯದ ಅದೆಲ್ಲ ವ್ಯಾವಹಾರಿಕ ಸತ್ತ. ಅದು ಈಶ್ವರ ಸೃಷ್ಟಿಯಾಗಿದೆ. ಇದು ಬ್ರಹ್ಮಜ್ಞಾನದಿಂದ ಅಲ್ಲದೆ ಬಾಧ ಹೊಂದುವುದಿಲ್ಲ. ಬ್ರಹ್ಮಜ್ಞಾನನೇ ಬೇಕು. ಅಂದ್ರೆ ಬ್ರಹ್ಮಜ್ಞಾನದಿಂದಲೇ ಬಾಧ ಹೊಂದುತ್ತದೆ. ಬ್ರಹ್ಮಜ್ಞಾನವಾಗದೆಯೇ ಈ ಪ್ರಪಂಚ ಯಾರಿಗೂ ಮಿಥ್ಯಾ ಅಂತ ಅನ್ನಿಸುವುದೇ ಇಲ್ಲ. ನಿಮ್ಮೂರು ಯಾವದ್ರಿ? ನಿಮ್ಮೂರು ಯಾವುದು? ಯಾವ್ರಿ ನಿಮ್ದು? ಯಾರಿಗೆ ಕೇಳಕತ್ತೀರಿ? ಎಲ್ಲರೂ ಒಂದೊಂದು ಊರು ಬೇರೆ ಬೇರೆ ಅದಾವ ಅಂತೀರಿ. ಗೋಕಾಕ್ ನಿಮ್ಮೂರ ಅದ ಇಲ್ಲ? ಮತ್ತೆ ಗೋಕಾಕ್ ನಿಮ್ಮೂರ ಅಂತೀರಲ್ಲ, ಅದು ಯಾರ ದೃಷ್ಟಿ? ಅದು ಮತ್ತದು ನಮ್ಮೂರು ಅನ್ನೋದು ಜೀವ ಸೃಷ್ಟಿ. ಹೌದಿಲ್ಲ? ಈಗ ನೀವು ಬ್ರಹ್ಮಜ್ಞಾನದಿಂದ ಇಡೀ ನಿಮ್ಮೂರು ಬಾಧೆ ಮಾಡ್ಲಿಕ್ಕೆ ಬರ್ತದ ಇಲ್ಲ? ನಿಮ್ಮೂರು ಇಲ್ದಂಗೆ ಮಾಡ್ಬೋದು. ಇಡೀ ಪೃಥ್ವಿ ಇದ್ದದಕ್ಕೆ ನಿಮ್ಮೂರದ. ಬ್ರಹ್ಮ ಇದ್ದದಕ್ಕೆ ಪೃಥ್ವಿ ಅದ, ಪೃಥ್ವಿ ಇದ್ದದಕ್ಕೆ ನಿಮ್ಮೂರದ. ಬ್ರಹ್ಮನೇ ನಿಮ್ಮೂರದನ, ನಿಮ್ಮೂರಿನ ರೂಪ ತಾಳೆನ. ಹೌದಿಲ್ಲ? ಇಡೀ ಊರೇ ನಾವು ಮಾಯ ಮಾಡಿಬಿಡ್ಬೋದು ಈ ರೀತಿ ಬ್ರಹ್ಮಜ್ಞಾನದಿಂದ. ಅಂದ್ರೆ ಬಾಧೆ ಮಾಡಬಹುದು. ಹೌದಿಲ್ಲ? ಈ ರೀತಿ ಇಡೀ ಊರೇ ನಾವು ಬಾಧೆ ಮಾಡಿ ಅಲ್ಲಿ ಬ್ರಹ್ಮನನ್ನ ಕಾಣುವಂತ ಕೆಲಸ ಮಾಡಬೇಕು. ಎಲ್ಲನೂ ಬಾಧೆ ಮಾಡಬಹುದು ಈಶ್ವರ ಸೃಷ್ಟಿಯನ್ನ. ಈ ರೀತಿ ಬ್ರಹ್ಮಜ್ಞಾನದಿಂದವೇ ಬಾಧ ಹೊಂದುತ್ತದೆ. ಬ್ರಹ್ಮಜ್ಞಾನವಾಗದೆಯೇ ಈ ಪ್ರಪಂಚ ಯಾರಿಗೂ ಮಿಥ್ಯಾ ಅಂತ ಅನ್ನಿಸುವುದೇ ಇಲ್ಲ. ಸಾಯ್ತಿರ್ತೀವಿ ಒಂದೇ ಸಮ. ನಮ್ಮೂರಿಗೆ ಹೋಗ್ಬೇಕು, ನಮ್ಮ ಮನೆಗೆ ಹೋಗ್ಬೇಕು. ನೀವು ಎಲ್ಲಿದ್ದೀರಿ? ಅದು ಈಶ್ವರ ಸೃಷ್ಟಿನೇ ಆದ. ಈ ಊರು ಬೇರೆ, ಆ ಊರು ಬೇರೆ. ಈ ಸತ್ತ ಬಾಧೆ ಮಾಡ್ಕೊಂಡವನಿಗೆ ಎಲ್ಲಿದ್ರು ಅಲ್ಲಿ ಆನಂದವಾಗಿರ್ತಾನ. ಈ ಸತ್ತ ಬಾಧೆ ಇರ್ಲಾರ್ದವನಿಗೆ ಏನಾಗ್ತಿರ್ತದ? ಟೆನ್ಷನ್ ಮಾಡ್ಕೊಂಡು ಅಡ್ಡಾಡ್ತಿರ್ತಾನ. ಆ ಊರು, ಈ ಊರು, ನಮ್ಮೂರು, ನಿಮ್ಮೂರು ಅಂತೇಳಿ.